ಪಾಪಲೇ ಪಾಪ, ಮನೆಗೆಲ್ಲ ಸಾಮಾನುಗಳೆಲ್ಲ ತಗೊಂಬಂದಿರೇನಪ್ಪ. ಇನ್ನು ಆ ತಟ್ಟೆ ಲೋಟ ಅವೆಲ್ಲ ತಗೊಂಬರ್ಬೇಕಿತ್ತಲ್ಲ. ಸೌತೆಕಾಯಿ ಅಂತೆ, ನಿಂಬೆ ಹಣ್ಣಂತೆ, ಮತ್ತೆ ತಿರ್ಗಾ ಏನ ದಿನಸಿ ಸಾಮಾನುಗಳು ಕೆಲವೊಂದು ಖಾಲಿ ಆಗಿದ್ದು ಅಂತ ಹೇಳ್ತಿತ್ತು ನಿಮ್ಮ ಅಮ್ಮಯ್ಯ. ಎಲ್ಲ ತಗೊಂಬಂದ್ರೇನಪ್ಪ. ತರಕಾರಿ ಇವೆಲ್ಲ ತಗೊಂಬಂದ್ರೇನಪ್ಪ. ಸೊಪ್ಪು, ತರಕಾರಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಇವೆಲ್ಲ ತಗೊಂಬರ್ಬೇಕಂತ ಬೇರೆ ಹೇಳ್ತಿತ್ತು ನಿಮ್ಮ ಅಮ್ಮಯ್ಯ. ಎಲ್ಲ ತಗೊಂಬಂದ್ರೇನಪ್ಪ. ಬೀಗರು ಬೇರೆ ಮನೆಗೆ ಬಂದಿದ್ದಾರೆ. ಮತ್ತೆ ಟೈಮ್ ಸರಿಯಾಗಿ ಅವರಿಗೆ ಕರೆಕ್ಟ್ ಆಗಿ ಟೈಮ್ ಸರಿಯಾಗಿ ತಿಂಡಿ ಅಂತೆ, ಪಲಾವ್ ಅಂತೆ, ಟೊಮೊಟೊ ಬಾತ್ ಅಂತೆ ತಿಂಡಿ ಮಾಡ್ಕೊಡ್ಬೇಕು, ಊಟ ಮಾಡ್ಕೊಡ್ಬೇಕು. ಎಲ್ಲ ತಗೊಂಬಂದಿದ್ದೀರೇನಪ್ಪ ಕರೆಕ್ಟ್ ಆಗಿ? ಎಲ್ಲ ಆಯ್ತಾ? ಇನ್ನೇನ್ ಟೌನಿಗೆ ಇವನಿ ಕಡೆ ಏನ್ ಹೋಗಂಗಿಲ್ಲ ಅಲ್ವಾ ಜಾತ್ರೆ ಮುಗಿಯೋರ್ಗು? ಎಲ್ಲ ಸಾಮಾನುಗಳು ತಗೊಂಬಂದಿದ್ದೀರ ತಾನೆ? ಹ್ಞೂ ಕಣಪ್ಪ, ಅಮ್ಮ ಏನೇನ್ ಹೇಳಿತ್ತು ಎಲ್ಲ ತಗೊಂಬಂದಿದ್ದೀನಿ. ಹಣ್ಣು ಹಂಪಲ್ಲು ತಗೊಂಬಂದಿದ್ದೀನಿ, ಪೂಜೆಗೆ ಹೂವ ತಗೊಂಬಂದಿದ್ದೀನಿ. ಇನ್ನೇನಾರ ತಗೊಂಬರ್ಬೇಕಿತ್ತೇನಪ್ಪ? ಅದೇ ಕಣವಾಗ, ಮನೆಗೆ ಇನ್ನೇನು ಸಾಮಾನುಗಳೆಲ್ಲ ಎಲ್ಲ ತಗೊಂಬಂದಿದ್ದೀವಿ. ಇನ್ನೇನು ನೆನ್ನೆನು ತಗೊಂಬಂದಿದ್ದೀರಾ, ಇನ್ನೇನು ಯುಗಾದಿ ಹಬ್ಬದ ದಿವಸನು ತಗೊಂಬಂದಿದ್ದೀರಾ ಸಾಮಾನುಗಳು. ಇದೇ ತಟ್ಟೆ ಲೋಟ ಒಂದ್ ತಗೊಂಬಂದಿರಲ್ಲ. ಸೊಪ್ಪು ಅಂತೆ, ಈರುಳ್ಳಿ ಅಂತೆ, ನಿಂಬೆಹಣ್ಣು ಇವೆಲ್ಲ ಖಾಲಿ ಆಗಿದ್ದು. ಇನ್ನೇನು ತಗೊಂಬಂದಿದಿರಲ್ಲ. ಇನ್ನೇನು ನಿಮ್ಮ ಅಮ್ಮಯ್ಯ ಹೇಳಿರುತ್ತ ಕಡೆ ಹೇಳು. ಸದ್ಯಕ್ಕೆ ಇನ್ನೇನು ಸಾಮಾನುಗಳೇನು ಯಾವ್ದು ಏನು ತಗೊಂಬರೋದೇನು ಇರಲ್ಲಪ್ಪ ಪಾಪ. ಮತ್ತೆ ಇನ್ನೊಂದೇನಂದ್ರೆ ಈಗ ಕೇಳದೆ ಮರ್ತ್ಬಿಟ್ಟೆ ಪಾಪ. ಈಗ ಎಲ್ಲಾರ್ಗು ಫೋನ್ ಮಾಡಿಬಿಟ್ಟಿದ್ದೀನಂದ್ರಪ್ಪ ನೆಂಟ್ರುಗಳಿಗೆ ಜಾತ್ರೆ ಕರೆಯೋದಕ್ಕೆ. ಯಾರಿಗಾರ ಮರ್ತ್ಗಿರ್ತೀರೇನೋ ಒಂದ್ಸಲಿ ನೆನ್ಪು ಮಾಡ್ಕೊಳ್ರಪ್ಪ. ಯಾಕೆ ಬೇಕು ಮತ್ತೆ ನಮಗ್ ಫೋನ್ ಮಾಡಿಲ್ಲ ರಂಗಜ್ಜ ಹಂಗೆ ಹಿಂಗೆ ಅಂತ ಬೇಜಾರು ಮಾಡ್ಕೊಳೋದು ಬೇಡ. ಒಂದ್ ಮಾತು ಹೇಳ್ಬಿಡ್ತೀನಿ, ಯಾರಾದ್ರೂ ಫೋನ್ ಮಾಡಿಲ್ಲ ಅಂದ್ರೆ ನೆನಪು ಮಾಡ್ಕೊಳ್ರಿ. ನನಗೂ ಯಾರಿಗೂ ಎಲ್ಲಾರ್ಗು ಮಾಡಿದ್ದೀನಿ ಸಾಮಾನ್ಯಕ್ಕಿನ್ನೇನು. ನಿಮ್ಮ ಅಮ್ಮನ ಕಡೆಯವ್ರಿಗೂ ಮಾಡಿದ್ದೀನಿ, ನಿಮ್ ಕಡೆಯವ್ರಿಗೂ ಮಾಡಿದ್ದೀನಿ, ಪಾಪ ರಮೇಶಪ್ಪ ಕಡೆಯವ್ರ ಬೀಗ್ರಿಗೂ ಮಾಡಿದ್ದೀನಿ. ಇನ್ನೇನು ನಿಮ್ಮ ಅತ್ತೆ ಮಾವ ಇನ್ನೇನು ಬಂದಿದ್ದಾರೆ, ನಿಮ್ ಬಾಮ ಇದ್ದ ಅವರೆಲ್ಲ ಬರ್ಬೇಕು. ಇನ್ಯಾರು ಬಂದಿಲ್ಲ, ಫೋನ್ಗೇನು ಮಾಡಿಲ್ಲ ಅಂದ್ರೆ ನೆನ್ಪು ಮಾಡ್ಕೊಳಪ್ಪ. ಫೋನ್ ಮಾಡ್ಬಿಡೋಣ ಅತ್ಲಾಗಿ. ಆಮೇಕಿಂದ ಮತ್ತೆ ಜಾತ್ರೆ ದಿವಸ ಮತ್ತೆ ನೆನ್ಪು ಮಾಡ್ಕೊಂಡು ಬೇಜಾರು ಮಾಡ್ಕೊಳೋದು ಬೇಡ ನಾವು, ಸರಿನಾ? ಹೋಗಣಪ್ಪ, ಇನ್ನೇನು ಎಲ್ಲಾರ್ಗು ಮಾಡಿದ್ಯಲ್ಲಪ್ಪ. ಇನ್ನೇನು ಅಮ್ಮ ಅಣ್ಣ ತಮ್ಮಂದ್ರಗಳಿಗೂ ಫೋನ್ ಮಾಡಿ ಹೇಳಿದ್ದೀರಾ ನೀವು. ಎಲ್ಲಾರ್ಗುನು ಅವ್ರ ಮಕ್ಳುಗಳಿಗೂ ಕೂಡ ಹೇಳಿದ್ದೀರಾ ಪ್ರತಿಯೊಬ್ರಿಗೂ. ನೀನು ಇನ್ಯಾರಿಗೆ ಹೇಳಿಲ್ಲಪ್ಪ, ಎಲ್ಲಾರ್ಗು ಹೇಳಿದೀವಿ. ಇನ್ನೇನು ಪ್ರತಿಯೊಬ್ರಿಗೂ ಹೇಳಿದೀವಿ, ಯಾರಿಗೂ ಏನು ಮರ್ತಿಲ್ಲ ಅನ್ಸುತ್ತೆ. ನನಗೂ ಯಾರು ನೆನಪಾಗ್ತಿಲ್ಲ ಕಣಪ್ಪ. ನೋಡೋಣ, ಈಗ ನಾವಿಬ್ರೆ ಮಾತಾಡ್ಕೊಳೋದು ಬೇಡ. ನೋಡೋಣ, ಅಮ್ಮಂಗೂ ಒಂದು ಮಾತು ಕೇಳೋಣ. ಅಮ್ಮ ಯಾರಿಗಾರು ಫೋನ್ಗೇನು ಮಾಡೋದು ಕರಿಯೋದು ಮರ್ತ್ಗೈತಿದೆ, ಹೇಳ್ಬಿಡಮ್ಮ ನೆನಪು ಮಾಡಮ್ಮ ಅಂತ ಹೇಳೋಣ ಒಂದು ಮಾತು. ಅಮ್ಮಂಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಕಣಪ್ಪ. ಅಮ್ಮಂಗೂ ಒಂದು ಮಾತು ಕೇಳ್ತೀನಿ ಕಡೆ ಹೇಳು. ಸರಿ ಕಣ್ಲಪ್ಪ, ಆಯ್ತು. ನಿಮ್ಮಮ್ಮ ಹಿಂಗನು ಒಂದ್ ಮಾತು ಕೇಳ್ಬಿಟ್ಟು ನೆನಪು ಮಾಡ್ಕ. ನಿಮ್ಮಮ್ಮಯ್ಯ ಹೇಳುತ್ತೆ. ಅಕಸ್ಮಾತ್ ಯಾರಿಗಾದ್ರೂ ಫೋನ್ ಮಾಡೋದು ಜಾತ್ರೆ ಕರಿಯೋದು ಯಾರಿಗಾದ್ರೂ ಮರ್ತಿದ್ರು ಅಮ್ಮನ ಕೈಲಿ ಫೋನ್ ಮಾಡಿಸ್ಬಿಟ್ಟು ಅಮ್ಮ ಹೇಳುತ್ತೆ. ಫೋನ್ ಮಾಡ್ಬಿಟ್ಟು ಅಮ್ಮಂಗೆ ಕೊಟ್ಬಿಡು, ಅವ್ರು ಹೇಳ್ಬಿಡ್ತಾರೆ. ಜಾತ್ರೆಗೆ ಒಂದ್ ಮಾತು ಕರೆದು ಬಿಡ್ತಾರೆ, ಸರಿನಾ? ನಾನು ಆ ಕೆಲಸ ಈ ಕೆಲಸ ಅಂತ ಆ ಕಡೆ ಈ ಕಡೆ ಹೋಗಿರ್ತೀನಿ. ಮತ್ತೆ ನೀನು ನೆನಪು ಮಾಡ್ಕೊಂಡು ಮತ್ತೆ ಸುಮ್ಮನಾಗ್ಬೇಡ, ಸರಿ ಅನ್ ಪಾಪ? ಪಾಪ, ಇನ್ನೊಂದೇ ಹೇಳೋದು ಮರ್ತು ಬಿಟ್ಟೆ ಕಳ್ಳೆ ಪಾಪಲೇ ಮಗ. ಈಗ ಒಂದ್ ಕೆಲಸ ಮಾಡು, ಇವರು ದಿನೇಶಪ್ಪ ಸ್ವಾಮಿ ಅಂತವ್ರು ದಿನೇಶಣ್ಣ ಇದಾನಲ್ಲಪ್ಪ, ಅವರಿಗೆ ಹೇಳ್ ಬಂದಿದ್ದೀನಿ ನಾನು. ಸೋಮವಾರ ಸಾಯಂಕಾಲನೇ ಒಂದ ಶಾಮಿಯಾನ ಮನೆ ಮುಂದೆ ನೆರಳಿಗೆ ಹಾಕೋದಕ್ಕೆ ಶಾಮಿಯಾನ. ಈಗ ನೆಂಟರುಗಳೆಲ್ಲ ಬರ್ತಾರಲ್ಲಪ್ಪ, ಆರಾಮಾಗಿ ಕೂತ್ಕೊಳ್ಳೋದಕ್ಕೆ ಊಟ ಮಾಡೋದಕ್ಕೆ ಎಲ್ಲಾದೂನು ಮನೆ ಮುಂದೆ ಒಂದ್ ಶಾಮಿಯಾನ, ಚೆನ್ನಾಗಿರೋ ಶಾಮಿಯಾನ ತಗೊಂಬರೋಕೆ ಹೇಳಿದೀನಿ, ಸರಿನಾ? ಶಾಮಿಯಾನ ಒಂದ 5ರಿಂದ 6 ಟೇಬಲ್ಲು, ಒಂದ 30ರಿಂದ 40 ಕುರ್ಚಿ, ಸೈಡ್ ವಾಲ್ವೇನ್ ಬೇಡ ಅಲ್ವೇನ್ ಪಾಪ, ಇಷ್ಟು ಹೇಳಿದೀನಿ. ಅದಕ್ಕೆ ಸರಿ ಕಣ್ರಂಗಜ್ಜ, ಆಯ್ತು ಸೋಮವಾರ ಸಾಯಂಕಾಲನೇ ಬಂದು ನಾನು ಹಾಕೋಗ್ತೀನಿ, ನೀನ್ ತಲೆ ಕೆಡಿಸ್ಕೊಬೇಡ ಬಿಡ್ರಂಗಜ್ಜ ಅಂತ ಹೇಳಿದಾನೆ ಪಾಪ, ಸರಿ ಏನ್ ಪಾಪ? ಆಮೇಕಿಂದ ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ. ಫೋನ್ ನಂಬರ್ ಕೊಡು ಪಾಪ, ನಿನ್ಗೆ ಒಂದ್ಸಲಿ ಫೋನ್ ಮಾಡ್ಬಿಟ್ಟು ನಾನು ನೆನಪು ಮಾಡ್ತೀನಿ ಮಗ ಅಂತ ಹೇಳಿದೆ ನಾನು. ಅದಕ್ಕೆ ಇಲ್ಲ ಕಣ್ರಂಗಜ್ಜ, ಕುಮಾರಣ್ಣನ ಹತ್ರನೇನೆ ಇದೆ ನಂದು ಫೋನ್ ನಂಬರು, ಹೋಗಿ ಅಣ್ಣಯ್ಯನ ಕೈಲೆ ಮಾಡಿಸ್ರಿ. ಇಲ್ಲಾಂದ್ರೆ ನೀವು ಹೇಳಿದಾರಲ್ಲ ಫೋನ್ ಏನ್ ಮಾಡೋದು ಬೇಡ, ನಾನು ಹೋಗ್ಬಿಟ್ಟು ಇದು ನಾನು ನೆನಪು ಮಾಡ್ಕೊಂಡು ತಗೊಂಬಂದು ಹಾಕೋಗ್ತೀನಿ, ಹೋಗಿ ನೀವು ತಲೆ ಕೆಡಿಸ್ಕೊಬಿಡ್ರಿ ಅಂತ ಹೇಳ್ದ. ಅದಕ್ಕೆ ನಿನ್ಗೊಂದ್ ಮಾತು ನೆನಪು ಮಾಡೋದಂತ ನೆನಪು ಮಾಡದೆ ಕಣ ಮಗ. ಹೂ ಕಣಪ್ಪ, ಶಾಮಿಯಾನ ಬೇರೆ ಹೇಳ್ಬೇಕಿತ್ತಲ್ವೇನಪ್ಪ? ನೋಡ್ದೇನಪ್ಪ ನೀನ್ ಯಾವಾಗ ಹೋಗ್ಬಿಟ್ಟು ಹೇಳ್ದಪ್ಪ ನೀನು? ನೋಡ್ದೇನಪ್ಪ, ನಾವು ಮರ್ತೇ ಬಿಟ್ಟಿದೀವಿ. ಈಗ ನೀನ್ ನೆನಪು ಮಾಡಿದಕ್ಕೆ ಸರಿ ಆಯ್ತು ಕಣಪ್ಪ. ಎಲ್ಲಾರು ಹಾಕ್ಸಾದ್ಮೇಲೆ ನಾವು ನೋಡ್ರಿ ನಾವು ಮರ್ತೇ ಬಿಟ್ಟಿದೀವಿ, ಹಾಕಿಸ್ಲಿಲ್ಲ ಅಂತ ಅವಾಗ ನೆನಪು ಮಾಡ್ಕೊಳ್ತಿದ್ದೆ ಕಣಪ್ಪ. ನೋಡ್ದೇನಪ್ಪ ನೀನು ಎಲ್ಲಾರ್ಕಿಂತ ಮುಂಚೆ ನಮಗೆ ಹೇಳ್ದಲ್ಲದೇನೆ ಹೋಗ್ಬಿಟ್ಟು ಎಲ್ಲ ಬಂದಿದ್ಯಲ್ಲಪ್ಪ. ಟ್ಯಾಂಕ್ಸ್ ಕಣಪ್ಪ, ನಾನು ಮರ್ತೇ ಬಿಟ್ಟಿದ್ದೀನಿ. ನಾನು ದೊಡ್ಡ ಮಗ ಆಗ್ಬಿಟ್ಟು ಇವೆಲ್ಲದನ್ನು ಜವಾಬ್ದಾರಿ ನನಗೆ ಮೊದಲು ಇರಬೇಕು. ನಾನು ಅಲ್ಲಿ ಇಲ್ಲಿ ಅಂತ ಕೆಲಸಗಳು ಅದು ಇದು ಮಾಡ್ಕೊಂಡು ಮರ್ತೇ ಬಿಡ್ತೀನಿ ಕಣಪ್ಪ.
ನೋಡ್ರಿ ನೀವು ಅದು ಎಷ್ಟು ನೆನಪು ಮಾಡ್ಕೊಂಬಿಟ್ಟು ಏನೇನ್ ಕೆಲಸಗಳು ಯಾವ್ಯಾವಾಗ ಮಾಡ್ಕೋಬೇಕು ಎಲ್ಲಾರ್ಕಿಂತ ಮುಂಚೆ ಹೆಂಗ್ ಮಾಡ್ಕೊಳ್ತೀರಂತ ನಿಮ್ಮನ್ನ ನೋಡ್ಬಿಟ್ಟು ಇನ್ನು ನಾನು ಬುದ್ಧಿ ಕಲಿಯೋದು ಭಾಳ ಐತೆ ಕಣಪ್ಪ. ಅಪ್ಪ, ಮುಂದಿನ ಸಲಿಂದ ನಿಮ್ಗೆ ಅಷ್ಟೊಂದು ಪ್ರೆಷರ್ ಬಿಡಲ್ಲ ಕಣಪ್ಪ, ನಾನೇ ಎಲ್ಲ ಮಾಡ್ಕೊಳ್ತೀನಿ. ಸಾರಿ ಕಣಪ್ಪ, ಮರ್ತೋಗ್ಬಿಟ್ಟೆ. ಅಪ್ಪ, ಈಗ ಅವ್ರದ್ದು ಫೋನ್ ನಂಬರ್ ಐತೆ, ನೀನು ಯಾವತ್ತೋಗಿ ಹೇಳಿದ್ದಪ್ಪ ನೀನು? ನಾನು ಗೊತ್ತೇ ಇಲ್ಲ ನೋಡಪ್ಪ. ಫೋನ್ ನಂಬರ್ ಐತೆ, ಅವ್ನು ಫೋನ್ ಮಾಡಿ ಹೇಳ್ತೀನಿ. ಇವಾಗ ಸಾಯಂಕಾಲ ನೀನು ತಗೊಂಬಂದ್ಬಿಟ್ಟು ಹಾಕೋಗ್ಬಿಡಪ್ಪ ಅಂತ. ಅಪ್ಪ, ಬರೀ ಶಾಮಿಯಾನ ಸಾಕ? ಮತ್ತೆ ಸೈಡ್ ವಾಲು ಏನಾರು ಹಾಕ್ಸನಪ್ಪ? ಸೈಡ್ ವಾಲು ಬೇಕಾ ಬೇಡವಾ? ಅಲ್ಲ ಕಣ ಪಾಪ, ಅಲ್ಲ ಕಳ, ಅಲ್ಲ ಕಣ ಮಗ, ನೀನು ನನಗ್ ಕೇಳಿದ್ರೆ ಹೆಂಗಪ್ಪ ಗೊತ್ತಾಗುತ್ತೆ ನನ್ಗೆ ಸೈಡ್ ವಾಲು ಇವೆಲ್ಲದನ್ನು ಹಾಕ್ಸ್ಬೇಕಾ ಬೇಡ ಅಂತ? ನಿನಗೆ ಐಡಿಯಾ ಇಲ್ವೇನೋ? ಹೋದ ವರ್ಷ ಏನು ಹಾಕ್ಸಿರ್ಲಿಲ್ಲ ಸೈಡ್ ವಾಲ್ ಇನ್ನೇನು? ಇಲ್ಲ ಏನು ಊಟ ಗೀಟ ಅಡಿಗೆ ಏನಾರು ಮಾಡದಿದ್ರೆ ಇದ್ದೆ ಮನೆ ಪಕ್ಕದಲ್ಲಿ ಇನ್ನೇ ಜಾಗ ಐತೆ, ನಿಮ್ಮಮ್ಮ ಒಳ್ಳೆ ಕ್ಲೀನ್ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡೈತೆ ಅಡಿಗೆ ಮಾಡೋದಕ್ಕೆ ಆಚೆ ಕಡೆನೆ. ಇನ್ನೇನು ಒಳಗಡೆ ಅವೆಲ್ಲ ಜಾಸ್ತಿ ಜನಕ್ಕೆಲ್ಲ ಅಡಿಗೆ ಮಾಡಕ್ ಆಗಲ್ ಕಣ್ ಪಾಪ, ಸರಿನಾ? ಹಂಗಾಗಿ ಜಾಗ ಚೆನ್ನಾಗೈತೆ, ಸೈಡ್ ವಾಲ್ ಇನ್ನೇನ್ ಮಾಡಕಪ್ಪ, ಸೈಡ್ ವಾಲ್ ಏನ್ ಬೇಡ. ಟೇಬಲ್ ಬೇಕಾದ್ರೆ ಕುರ್ಚಿಗಳು ಬೇಕಾದ್ರೆ ಇನ್ನೊಂದ್ ಎರಡೆರಡು ಜಾಸ್ತಿ ಹಾಕಿಸ್ಕ, ಬೇಡ ಅನ್ನಲ್ಲ. ಸೈಡ್ ವಾಲ್ ಇನ್ನೇನು ಕಪ್ಪ ಬೇಕು ಇವಾಗ, ನೀನೇ ಹೇಳು. ಕಣಪ್ಪ, ಕರೆಕ್ಟ್, ಸೈಡ್ ವಾಲ್ ಏನ್ ಬೇಡ. ಆದ್ರೂ ಈಗ ಅಪ್ಪ, ಈಗ ನೀನ್ ಹೇಳ್ದಲ್ಲಪ್ಪ, ನೀನೀಗ ಕರೆಕ್ಟ್ ಬಿಡು. ಅತ್ಲಾಗಿ ಟೇಬಲ್ ಇನ್ನೇನು ಕಪ್ಪ, ಸಾಕು. ಒಂದ್ 5-6 ಹೇಳಿದ್ಯಲ್ಲ, ಟೇಬಲ್ ಕುರ್ಚಿ ಹೇಳಿದಿರಲ್ಲ, ಇದಕ್ಕಿಂತ ಇನ್ನೆಷ್ಟಪ್ಪ ಬೇಕು, ಸಾಕು, ಸುಮ್ಕಿರ್ರಿ. ಅದೇ ಜಾಸ್ತಿ ಆಯ್ತು. ಹೇಳ್ತೀನಿ ಬಿಡಪ್ಪ, ನಾನು ಫೋನ್ ಮಾಡ್ಬಿಟ್ಟು ಹಣ ತಗೊಂಬಂದು ಹಾಕೋಗ್ಬಿಡಪ್ಪ ಇವತ್ತು ಸಾಯಂಕಾಲ ಅಂತ ಹೇಳ್ಬಿಡ್ತೀನಿ. ಬಿಡು ಇರ್ಲಿ, ಇನ್ನೇನು ಬಾಡಕಣ್ ಬಿಡಪ್ಪ ಅತ್ಲಾಗಿ. ಇನ್ನೇನು ಎಲ್ಲ ಐತಲ್ಲ, ಇನ್ನೇನು ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಕಣಪ್ಪ ಕೇಳೋದು ನಿಮ್ಗೆ. ಇದು ಸಾಂಬಾರ್ ಮಾಡೋದಕ್ಕೆ ದೊಡ್ಡ ತಪ್ಲೆ, ಕಾಳು ಮಾಡೋದಕ್ಕೆ ತಪ್ಲೆ ಆಗ್ಲಿ, ಮತ್ತೆ ಬಕೆಟ್ಗಳು ಏನಾದ್ರೂ ತರ್ಸನೇನಪ್ಪ. ಇನ್ನೇನು ಎಲ್ಲ ಮನೇಲೆ ಐತೆ, ಅವೇ ಆಗ್ಬಿಡುತ್ತ ಅನ್ಸುತ್ತಪ್ಪ. ಇನ್ನೇನು ತರ್ಸನ? ಅವೇನ್ ಮಾಡಕ್ ಮಗ, ಸುಮ್ಕಿರು. ಇನ್ನೇನ್ ಪಾಪ ನಿಮ್ಮ ಅಮ್ಮಯ್ಯ ಪಾಪ ಅಂಗಡಿಗೆ ಹೋಗ್ಬಿಟ್ಟು ಮೊನ್ನೆ ಅದ್ಯಾವ್ದೋ ದೊಡ್ಡ ಅಂಗಡಿ ಅಂತ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ತಗೊಂಬಂದೈತಲ್ಲಪ್ಪ. ಇನ್ನೇನು ಸಾಂಬಾರೆಲ್ಲ ಮಾಡೋದಕ್ಕೆ ಜಾತ್ರೆ ಟೈಮಲ್ಲಿ, ಹಬ್ಬದ ಟೈಮಲ್ಲೆಲ್ಲ ಆಡೋದು, ಜಾಸ್ತಿ ಜನಗಳಿಗೆಲ್ಲ ಅಡಿಗೆ ಮಾಡಂಗೆ ತಪ್ಲೆಗಳೆಲ್ಲ ತಗೊಂಬಂದೈತೆ. ಪ್ಲೇಟ್ ಅಂತೆ, ತಪ್ಲೆ ಅಂತೆ, ಬಕೆಟ್ಗಳೆಲ್ಲ ತಗೊಂಬಂದಿದ್ರು. ತಿರ್ಗಾ ಏನಕ್ಕೆ ತಗೋಣ ಅಲ್ವಾ? ಏನು ಬೇಡ ಪಾಪ. ಈಗ ಒಂದ್ ಕೆಲಸ ಮಾಡ್ರಿ, ನಾನು ಒಂದ್ ಸ್ವಲ್ಪ ತೋಟದ ಹತ್ರ ಹೋಗ್ಬಿಟ್ಟು, ಹೆಂಗಿದ್ರು ನಿಂಗೆ ನಿಂಬೆ ಹಣ್ಣು ಬೇಡ ಅಂತ ಹೇಳಿದ್ದೆ, ನಮ್ ತೋಟದಲ್ಲಿ ಐತಲ್ಲ ಇನ್ನೇನು. ಮಟನ್ ಗಿಟನ್ ಸಾಂಬಾರ್ಗೆ ಅದೆಂತದ ಬಿರಿಯಾನಿ ಎಲ್ಲ ಮಾಡ್ತೀರಾ, ಎಲ್ಲದಕ್ಕೂ ನಿಂಬೆ ಹಣ್ಣು ಬೇಕು. ಹೋಗಿ ನಿಂಬೆ ಹಣ್ಣು ಕುಯ್ಕೊಂಬರ್ತೀನಿ ನಾನು. ಹಂಗೆ ಇದು ಮೆಂತೆ ಸೊಪ್ಪು ಬೇರೆ ಇದ್ರಲ್ಲಿ ಹಾಕಿದೀವಿ, ಯಂತ್ರದಲ್ಲಂತೀಯ, ತೋಟದಲ್ಲಿ ಹಾಕಿದೀವಿ. ಅದು ಮೆಂತೆ ಸೊಪ್ಪು ಇದಾವೆ. ತಿರ್ಗಾ ಬೇರೆ ಇವತ್ತು ಸಾಯಂಕಾಲದ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಟೊಮೆಟೊ ಹಣ್ಣೆಲ್ಲ ಬಿಡಿಸ್ಕೊಂಡ್ ಬರ್ಬೇಕಿತ್ತು, ಪುರ್ಸೊತ್ ಮಾಡ್ಕೊಂಡು. ಯಾಕಂತೀಯ, ಟೊಮೆಟೊ ಹಣ್ಣ ಎಲ್ಲಾರು ಒಂದ 30-35 ಒಂದ್ 40 kg ತಗೊಳಕ್ಕೆ ಎಲ್ಲಾರು ಹೇಳಿದಾರೆ. ಸಾಯಂಕಾಲನೇ ಬಂದ್ಬಿಟ್ಟು ತಗೊಂಡ್ ಹೋಗ್ಬಿಡ್ರಪ್ಪ 5-6 ಗಂಟೆ ಅಷ್ಟೊತ್ತಿಗೆ ಅಂತ ಹೇಳಿದೀನಿ. ಅದಕ್ಕೆ ನಾನು ನಿಮ್ಮಮ್ಮ ಒಂದ್ ಸ್ವಲ್ಪ ಟೊಮೆಟೊ ಬಿಡಿಸ್ಕೊಂಡ್ ಬರೋಕೋದಕ್ಕೂ ಹೋಗ್ತೀವಿ. ಬಿಡಿಸಿ ಅಲ್ಲೇನೇ ಹೊಲ್ದ ಹತ್ರನೇ ಇಟ್ಟಿರ್ತೀವಿ. ಒಂದ್ ಬೈಕೆಲ್ಲ ಬಂದ್ಬಿಟ್ಟು ಇಟ್ಕೊಂಬಾರಪ್ಪ ಒಂದ್ ಸ್ವಲ್ಪ, ಸರಿನಾ? ಮರಿಬೇಡ ಕಣ್ಮಗು. ಹೌದೇನಪ್ಪ? ಅಲ್ಲ ಕಣಪ್ಪ, ನಾಳೆನೂ ನೀವು ಟೊಮೆಟೊ ಹಣ್ಣು ವ್ಯಾಪಾರ ಮಾಡ್ಕೊಂಬರಕ್ ಹೋಗ್ತಿದ್ದೀರಾ? ಏನು ಬೇಡ ಕಣ್, ಸುಮ್ಕಿರಪ್ಪ ಅತ್ಲಾಗಿ. ಅಷ್ಟೊಂದೆಲ್ಲ ಬಿಡಿಸ್ಕೊಂಡು ನೀನು ಎಲ್ಲ ಮನೇಲೆಲ್ಲ ಜನಗಳು ಎಲ್ಲಾರು ನೆಂಟರುಗಳೆಲ್ಲ ಬಂದಿರ್ತಾರೆ, ಇಷ್ಟೊಂದ್ ಜನ ತುಂಬ್ಕೊಂಡಿರ್ತಾರೆ. ನೀನು ಅವಾಗ ಟೊಮೆಟೊ ಹಣ್ಣಿನ ವ್ಯಾಪಾರ ಮಾಡ್ಕೊಂಬರಕ್ ಹೋಗ್ತೀಯನಪ್ಪ? ಏನು ಬೇಡ ಕಣ್, ಸುಮ್ಕಿರಪ್ಪ. ಹಂಗಲ್ ಕಣ್ಮಗವು, ಮೊನ್ನೆ ನಾನು ಟೊಮೆಟೊ ಹಣ್ಣು ವ್ಯಾಪಾರ ಮಾಡ್ಕೊಂಬರಕ್ ಹೋಗಿದ್ದೆ ನೋಡು. ನಾನೇನು ಈಗ ಹಳ್ಳಿ ಮೇಲೆ ವ್ಯಾಪಾರ ಮಾಡ್ಕೊಂಬರಕ್ಕೇನು ಹೋಗ್ತಿಲ್ಲ. ಈಗ ಜಾತ್ರೆಗೆ, ಬಾನಕ್ಕೆ, ಮಟನ್ ಸಾಂಬಾರ್ಗೆ ಎಲ್ಲದಕ್ಕೂ ಬೇಕಲ್ಲಪ್ಪ ಟೊಮೆಟೊ ಹಣ್ಣೆಲ್ಲ, ಮಟನ್ ಸಾಂಬಾರ್ಗೆಲ್ಲ ಹಾಕೋದಕ್ಕೆ. ಹಂಗಾಗಿ ಎಲ್ಲಾರು ಇಷ್ಟಿಷ್ಟು ಕೆಜಿ, ಒಂದು 4-4 kg 5-5 kg ತಗೊಂಡ್ ತಿಳ್ಕೊಂಡ್ರಂಗಜ್ಜ. ತಗೊಂಬಂದ್ಬಿಟ್ಟು ಬಿಡಿಸ್ಕೊಂಬಂದ್ಬಿಟ್ಟು ಮಂತಾವ್ಲೆ ಇಟ್ಟಿರ್ಬೇಕಾದ್ರೆ ನಾವೇ ಮನೆ ಹತ್ರ ಬಂದ್ಬಿಟ್ಟು ತಗೊಂಡು ಹೋಗಿ ತಿಳ್ಕೊಂಡ್ರಂಗಜ್ಜ ಅಂತ ಹೇಳಿದಾರೆ. ಅದಕ್ಕೆ ಅತ್ಲಾಗಿ ಈಗ ಕೊಡ್ತೀನಿ ಕಣ್ರಮ್ಮ. ಆಯ್ತು, ಮಂಗಳವಾರ ಕೊಡಕ್ಕಾಗಲ್ಲ, ಮನೇಲಿ ನೆಂಟರುಗಳೆಲ್ಲ ಬಂದಿರ್ತಾರೆ. ಹಂಗಾಗಿ ನಾನು ಸೋಮವಾರ ಮಧ್ಯಾಹ್ನ ಅಷ್ಟೊತ್ತಿಗೆ ಬಿಡಿಸ್ಕೊಂಬಂದು ಇಟ್ಟಿರ್ತೀನಿ. ಇವೆಲ್ಲ ಬಂದ್ಬಿಟ್ಟು ಎಷ್ಟೆಷ್ಟು ಕೆಜಿ ಬೇಕಷ್ಟು ತಗೊಂಡು ಹೋಗ್ಬಿಡ್ರಿ ಬೇಗನೆ. ಮಾತ್ರ ತಡವಾಗಿ ಬಂದ್ರೆ ಮಾತ್ರ ಸಿಗಲ್ಲ. ಎಲ್ಲಿವರೆಗೂ ಎಷ್ಟೆಷ್ಟು ಜನ ಬಂದು ತಗೊಂಡು ಹೋಗ್ತಾರೋ, ಎಲ್ಲಿವರೆಗೂ ಖಾಲಿ ಆಗುತ್ತೋ ಅಲ್ಲಿವರೆಗೂ ಕೊಡ್ತೀನಿ ಅಂತ ಹೇಳಿದೀನಿ. ಹಂಗಾಗಿ ಕಣ್ಮಗ, ಹೋಗಿ ಬಿಡಿಸ್ಕೊಂಡ್ ಬರೋಣ ಪಾಪ, ಹೇಳ್ಬಿಟ್ಟಿದ್ದೀನಿ ನಾನು. ನೀವೇನ್ ಬರ್ಬೇಡ್ರಿ, ನಾನು ಮಾಡ್ಕೊಡ್ತೀನಿ ಬಿಡ್ರಿ, ನೀವು ತಲೆ ಕೆಡಿಸ್ಕೊಬಿಡ್ರಿ. ನೀವು ಹೊರಗ ಮನೆ ಹತ್ರ ಕೆಲಸಗಳೆಲ್ಲ ಮಾಡ್ಕೊಳ್ರಪ್ಪ, ನಾನು ನೋಡ್ಕೊಳ್ತೀನಿ. ಹಂಗಲ್ ಕಣಪ್ಪ, ನಿಂಗು ಅಮ್ಮಂಗು ಮಾತ್ರ ಕಳ್ಸಕ್ಕಾಗುತ್ತೆ ಈಗ ಟೊಮೆಟೊ ಹಣ್ಣೆಲ್ಲ ಬಿಡಿಸೋದಕ್ಕೆ. ನಾನು ಬರ್ತೀನಿ ಕಣ್, ಹೇಳು. ಮನೇಲಿ ಕೆಲಸಗಳೆಲ್ಲ ಮಾಡ್ಕೊಳ್ತಾರ ಅವರು. ರಮೇಶಪ್ಪನೂ ಇದ್ದಾನೆ, ಪವಿತ್ರಮ್ಮ, ನಮ್ಮ ಸರೋಜಮ್ಮ ಎಲ್ಲಾರು ಇದಾರೆ. ಅವರೆಲ್ಲ ಕೆಲಸಗಳು ನೋಡ್ಕೊಳ್ತಾರೆ.
ನಡಿಯಪ್ಪ, ನಾನು ನೀನು ಅಮ್ಮ ಹೋಗ್ಬಿಟ್ಟು ಟೊಮೊಟೊ ಎಲ್ಲ ಬಿಡಿಸಿ ಅದೇನ್ ಕೆಲ್ಸಗಳಿದಾವೆ ಎಲ್ಲ ಮಾಡ್ಕೊಂಡ್ ಬಂದ್ಬಿಡೋಣ ಅತ್ಲಾಗಿ ಬಲತ್ತಾ ಬಾ. ಹ್ಞೂ ರಂಗಜ್ಜ, ರಂಗಜ್ಜು, ರಂಗಜ್ಜ, ರಂಗಮ್ಮವು. ಹೋ, ನಮ್ ರಂಗಜ್ಜಿ ಎತ್ಲಾಗ ಹೋಯ್ತು ಅಂತ ಕಾಣನ. ಅಜ್ಜಿ, ಗೌರಜ್ಜಿ, 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 ರಂಗಜ್ಜಿ ಇಲ್ವೇನಜ್ಜಿ? ಇದು ಯಾರಲ್ಲ ಪಾಪ, ಯಾರು ಮನೆ ಹತ್ರ ಬಂದ್ಬಿಟ್ಟು ರಂಗಜ್ಜ ರಂಗಜ್ಜ ಅಂತ ಒಂದೇ ಸಂಖ್ಯೆ ಕೂಕಂತಿದ್ದಾರೆ. ಯಾರಿರ್ಬೇಕಪ್ಪ? ಏನಕ್ಕ ಬಂದಾರಲ್ಲಪ್ಪ? ಏನ್ ವಿಚಾರನ ಏನ? ಆ ಲೇ ಪಾಪ, ಲೇ ಯಾರಪ್ಪ ಈ ಕಡೆ? ಇಲ್ಲಿ ಮನೆ ಪಕ್ಕದಲ್ಲಿ ನಿಂತಿದ್ದೀನಿ, ಬಾರಪ್ಪ ಇಲ್ಲೇ. ಎಲ್ಲಿದ್ಯಾ ರಂಗಜ್ಜು? ಎಷ್ಟು ಸಲ ಕೂಕಡೋದು? ಎಲ್ಲಿದ್ಯಾ? ಮನೆ ಪಕ್ಕದಲ್ಲಿದ್ದೀನಿ, ಬಾರ್ ಮಗ. ಯಾರು ನೀನು? ಗೊತ್ತಾಗ್ತಿಲ್ಲ ಕಣ್, ಬಾರಪ್ಪ. ಯಾರಪ್ಪ? ನಮ್ ಶಂಕರಣ್ಣನ? ಶಂಕರಣ್ಣಲ್ಲ ಕಣಜ್ಜು, ಗಂಗಣ್ಣಲ್ವೇನಜ್ಜ? ಬಂದೆ ಬಂದೆ. ಏನ್ ರಂಗಜ್ಜ ನೀನು ಇಲ್ಲಿ ಬಂದ್ ನಿಂತಿದ್ಯಾ? ಒತ್ತಾಗೋಯ್ತು. ನಿನಗ್ ನೆಮ್ಕೊಂಡ್ಬಿಟ್ರೆ ಆಯ್ತು ಕಣಿ, ಹೇಳೋತ್ಲಾಗೆ. ಎಲ್ಲಾರು ನಿನ್ಗೋಸ್ಕರ ಅಲ್ಲಿ ಕಾಯ್ಕೊಂಡ್ ನಿಂತಿದ್ದಾರೆ. ನೀನ್ ನೋಡಿದ್ರೆ ನೀನು ಇಲ್ಲಿ ಬಂದ್ಬಿಟ್ಟು ಇನ್ನು ಮನೆ ಕೆಲ್ಸನೇ ಮಾಡ್ಕೊಂಡ್ ಕೂತ್ಕೊಂಡಿದ್ಯಾ. ಅಲ್ಲಿ ಗೌಡ್ರು, ಆ ಶಂಕರಜ್ಜ ಎಲ್ಲಾರು ಬರೆ ಹೇಳ್ತಿದ್ದಾರೆ, ಆ ಬೋರಜ್ಜ ಅವ್ರು ಇವ್ರುನು. ಮೊದ್ಲು ರಂಗಜ್ಜ ಕರ್ಕೊಂಬ ಓಡೋಗಿಲ್ಲಿ ಅಂತ. ನೀನ್ ನೋಡಿದ್ರೆ ಇಲ್ಲಿದ್ಯಾ. ಹೋಗತ್ಲಾಗಿ ನೀನ್ ಹಿಂಗ್ ಮಾಡಿದ್ರೆ ಸರಿ ಆಗುತ್ತಾ? ಏನಾಯ್ತು ಹೇಳ ಪಾಪ ಇವಾಗ? ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ಯಾ? ಯಾಕೆ ಗೌಡ್ರುಗಳೆಲ್ಲಾರು ಯಾಕೆ ಹೇಳಿ ಕಳ್ಸಿರು? ಏನು ಹೇಳು? ನೋಡ್ದೇನ್ ರಂಗಜ್ಜ ನೀನು ಹೆಂಗ್ ಹೇಳ್ತಿ ಅಂತ ಲೆಕ್ಕ ಹಾಕು. ಅಲ್ಲ ಕಣ್ ರಂಗಮ್ಮು, ಅಲ್ಲ ಮರ್ತೆ ಹೋಗ್ಬಿಟ್ಟಿಯಾ ಏನ್ ನೀನು ಊರ್ ಜಾತ್ರೆಗೆ? ಅಲ್ಲ ಅಲ್ಲೆಲ್ಲಾರು ದೇವಸ್ಥಾನ ಹತ್ರ ಎಲ್ಲಾನು ಚಪ್ರ ಹಾಕಕ್ ರೆಡಿ ಮಾಡ್ತಿದ್ದಾರೆ. ಊರ್ ಹುಡುಗರೆಲ್ಲ ಬಂದಾರೆ, ಊರ್ ಜನ ಎಲ್ಲ ಬಂದಾರೆ. ಎಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡ್ತಿದ್ದಾರೆ, ರೆಡಿ ಮಾಡ್ತಿದ್ದಾರೆ. ನಾಳೆ ನೋಡಿದ್ರೆ ಬಾನ. ಇವತ್ತೇನೆ ಎಲ್ಲ ದೇವಸ್ಥಾನ ಹತ್ರ ಎಲ್ಲ ಸೀರಿಯಲ್ ಸೆಟ್, ಲೈಟಿಂಗ್ಸ್ ಅಂತೆ ಎಲ್ಲ ಹಾಕಿಸ್ತಿದ್ದಾರೆ. ಅಲ್ಲಿ ಮುಂದ್ಗಡೆ ಎಲ್ಲ ಚಪ್ರ ಹಾಕೋದಕ್ಕೆ ಪ್ರತಿ ಒಂದು ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಹೋಗಿ ಮಾವಿನ ಸೊಪ್ಪಂತೆ, ತಿರ್ಗಾ ತೆಂಗಿನ ಸೋಗೆಗರಿ ಇವೆಲ್ಲದನ್ನು ಹೋಗ್ಬಿಟ್ಟು ಎಲ್ಲ ಕುಯ್ಕೊಂಬಂದು ಎಲ್ಲ ರೆಡಿ ಮಾಡ್ತಿದ್ದಾರೆ ಚಪ್ರ ಹಾಕೋದಕ್ಕೆ ಎಲ್ಲದನ್ನು. ಅಲ್ಲಿ ಮುಂದೆ ನಿಲ್ಸ್ಕೊಂಡ್ಬಿಟ್ಟು ಕೆಲಸ ಮಾಡ್ಸೋ ಅನ್ನಂಗಿಲ್ಲ ನೀನು. ನೀನ್ ನೋಡಿದ್ರೆ ಇದೇನ್ ರಂಗಜ್ಜಿ ಹಿಂಗೆ ಹೇಳ್ತಿದ್ಯಾ? ಏನ್ ಮರ್ತೋಗ್ಬಿಟ್ಟಿಯಾ ಏನು? ಎಲ್ಲಾರು ಗೌಡ್ರು ಅವರೆಲ್ಲಾನು ಹೊರಗು ರಂಗಜ್ಜಿಗೆ ಮೊದ್ಲು ಕರ್ಕೊಂಬ ಬಿಡೋಗಿಲ್ಲೇ. ಊರ್ ಹಿರೇ ಮನುಷ್ಯ ಅವನು. ಮುಂದೆ ನಿಲ್ಸ್ಕೊಂಡ್ಬಿಟ್ಟು ಹಿಂಗ್ ಮಾಡ್ಬೇಕು ಹಿಂಗಿಂಗ್ ಅಂತ ಹೇಳ್ಕೊಡುತ್ತೆ. ರಂಗಜ್ಜ ನಂಗೆ ಹೇಳ್ದಂಗೆಲ್ಲ ಮಾಡಿರಂತೆ ಅಂತ ಅವ್ರು ಹೇಳ್ ಕಳಿಸ್ತಿದ್ದಾರೆ. ನೀನ್ ನೋಡಿದ್ರೆ ನೀನು ನಿನ್ ಪಾಡಿಗೆ ನೀನ್ ಸುಮ್ಕೆ ನಿಂತಿದ್ಯಾ. ಇದೇನ್ ರಂಗಮ್ಮ ಮರ್ತೋಗ್ಬಿಟ್ಟಿಯಾ ಏನ್ ನಿನ್ ಜಾತ್ರೆನ? ಹೋ ಪಾಪ, ಲೇ ಮರೀಕಾಗುತ್ತೇನಪ್ಪ ಊರ್ ಜಾತ್ರೆನ? ತಾಯಿ ನಮ್ಮ ಅವ್ವನ್ ಜಾತ್ರೆನ ಮರೀಕಾಗುತ್ತೇನ್ರಪ್ಪ? ಏನಂತ ಮಾತಾಡ್ತಿದ್ಯಾ ನೀನು? ಎಲ್ಲ ಮಂತವ ಕೆಲ್ಸಗಳಿದ್ದು ಕಣ ಮಗು. ಇನ್ನೇನು ಎಲ್ಲಾರು ಚಪ್ರ ಗಿಪ್ರ ಎಲ್ಲ ಹಾಕೋದಕ್ಕೆ ಇನ್ನೊಂದ್ ಸ್ವಲ್ಪ ತಡವಾಗೇನೆ ಎಲ್ಲ ಬರೋದು. ಇನ್ನೇನು ನಾನು ಅದಕ್ಕೆ ಅನ್ಕೊಂಡು ಕಾದೆ ಕಣ್ಮಗ. ಅಲ್ಲೇ ರೆಡಿ ಮಾಡ್ತಿದಾರ ಎಲ್ಲಾರು. ಅಲ್ಲೇ ದೇವಸ್ಥಾನ ಹತ್ರ ಎಲ್ಲ ರೆಡಿ ಮಾಡ್ತಿದಾರೇನಪ್ಪ. ಗೌಡ್ರೆಲ್ಲ ಇದಾರೇನಪ್ಪ ಅಲ್ಲೇ? ಹೂ ಕಣ್ರಂಗಜ್ಜ, ಎಲ್ಲಾರು ಇದಾರೆ. ನಿನ್ಗೋಸ್ಕರ ಕಾಯ್ಕೊಂಡ್ ನಿಂತಿದ್ದಾರೆ. ಬಾ ಮೊದ್ಲು ಹೋಗ್ಬಿಟ್ಟು ನಾವು ಇದೆಲ್ಲ ಒಂದ್ ಸ್ವಲ್ಪ ತೆಂಗಿನ ಗರಿಗಳು, ಮಾವಿನ ಸೊಪ್ಪು, ಬಾಳೆಕಂದು ಇವೆಲ್ಲದನ್ನು ಹೋಗ್ಬಿಟ್ಟು ಒಂದ್ ಸ್ವಲ್ಪ ತೋಟದವೆಲ್ಲ ಕುಯ್ಕೊಂಬರ್ಬೇಕು. ನಿಮ್ ತೋಟದಲ್ಲಿ ಎಲ್ಲ ಮಾವಿನ ಸೊಪ್ಪು ತೆಂಗಿನ ಗರಿಗಳೆಲ್ಲ ಅಲ್ಲೇ ಸಿಗ್ತಾವಲ್ಲ ಅತ್ಲಾಗೆ. ಗೌಡ್ರಿದ್ದವ್ರು ಎಲ್ಲ ನಮ್ ರಂಗಜ್ಜ ತೋಟದ ಹತ್ರನೇ ಹೋಗ್ಬಿಡ್ರಪ್ಪ ಎಲ್ಲಾರು. ಇನ್ನೇನು ಅಲ್ಲೇ ಬಾಳೆಕಂದಾಗ್ಲಿ, ತೆಂಗಿನ ಇದು ಸೋಗೆ ಗರಿ ಆಗ್ಲಿ, ಮಾವಿನ ಸೊಪ್ಪಾಗ್ಲಿ ಪ್ರತಿ ಒಂದೂ ಸಿಗ್ತವೆ. ಹೂವುಗಳೆಲ್ಲ ಸಿಗ್ತವೆ. ಅಲ್ಲೇ ಕುಯ್ಕೊಂಬಂದ್ಬಿಡ್ರಿ ಒಂದೇ ತಾವ ಅಂತ ಹೇಳಿರು. ಅದಕ್ಕೆ ರಂಗಜ್ಜಗೂ ಕರ್ಕೊಂಡು ಹೋಗ್ಬಿಡ್ರಪ್ಪ. ನಾನು ಬರ್ತೀನಿ. ನಮ್ ರಂಗಜ್ಜ ಅವರೆಲ್ಲಾರು ಹೋಗಾರ, ಹೋಗಿ ಕುಯ್ಕೊಂಬಂದ್ಬಿಡೋಣ ಅತ್ಲಾಗಿ. ಎಲ್ಲ ರೆಡಿ ಮಾಡ್ಬಿಡೋಣ, ಚಪ್ರ ಹಾಕ್ಬಿಡೋಣ ದೇವಸ್ಥಾನದ ಮುಂದೆ ಅಂತ ಹೇಳಿರೋ ರಂಗಜ್ಜ. ಅದಕ್ಕೆ ಬಂದೆ. ಬಾ ಬೇಗ ಹೋಗೋಣ ಬಾ. ಅಲ್ಲ ಕಂಡ್ರಲ್ಲ ಪಾಪ, ನೀವೇ ಹೋಗ್ಬಿಟ್ಟು ಅದೇನ್ ತೆಂಗಿನ ಅದೇ ಗರಿಗಳು ಎಲ್ಲ ಹೇಳಿದ್ರಲ್ಲಪ್ಪ. ಎಲ್ಲ ಬಾಳೆ ದಿಂಡಾಗ್ಲಿ, ಮಾವಿನ ಸೊಪ್ಪು ಇವೆಲ್ಲದನ್ನ ಹೋಗ್ಬಿಟ್ಟು ಕುಯ್ಕೊಂಬರ್ರಿ. ಹೋಗ್ರಪ್ಪ, ಏನ್ ಪರವಾಗಿಲ್ಲ. ಏನ್ ನಾನೇ ಬರ್ಬೇಕಂತ ಏನಿಲ್ಲ, ಹೋಗ್ರಪ್ಪ, ಏನು ಆಗಲ್ಲ. ದೇವಸ್ಥಾನಕ್ಕೆ ಚಪ್ರ ಹಾಕೋದು ಕಲ್ಮೇಂದ್ರ. ಹೋಗ್ರ ನೀವೇನೆ. ಇಲ್ಲ 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 ರಂಗಮ್ಮ, ಬಾರ್ ಮಾಮ ನೀನೆ ಹೋಗನ್. ಬಾರ್ ಮಾಮ ನೀನು, ಟೈಮ್ ಆಯ್ತು ಬಾ. ಕುಮಾರಣ್ಣಯ್ಯ, ಅದೇನಿದ್ರು ಕೆಲ್ಸಗಳು ಇವತ್ತು ನೀನೇ ಒಂದ್ ಸ್ವಲ್ಪ ನೋಡ್ಕ. ಇವತ್ ಸಾಯಂಕಾಲದವರೆಗೂ ರಂಗಜ್ಜ ಈ ಕಡೆ ಬರೋಲ್ಲ, ಇವತ್ತು ಕಳ್ಸಲ್ಲ. ಅಲ್ಲೇ ಇರ್ಬೇಕು ಅಲ್ಲಿ ದೇವಸ್ಥಾನ ಹತ್ರ. ರಂಗಜ್ಜ ಇದ್ರೆ ಕೆಲ್ಸ ಆಗುತ್ತೆ. ಹುಡುಗರು ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ. ಇಲ್ಲ ಅಂದ್ರೆ ಮುಂದೆ ನಿಲ್ಸ್ಕೊಂಡ್ಬಿಟ್ಟು ರಂಗಜ್ಜ ಒಂದೊಂದಾಗೆ ಕೆಲಸ ಮಾಡಿಸ್ತಿರುತ್ತೆ. ಹೇಳಿ 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 ರಂಗಜ್ಜ ಮಾತು ಎಲ್ಲಾ ಹುಡುಗರು ಕೇಳ್ತಾರೆ. ಅದಕ್ಕೆ ನಮ್ ಗೌಡ್ರು ಬೇಗ ಕಳ್ಸ್ಬಿಡ ಹೇಳೋದು, ರಂಗಜ್ಜ ಕರ್ಕೊಂಡ್ ಬಂದ್ಬಿಟ್ರಿ ಕೆಲ್ಸ ಆಗುತ್ತೆ ಅಂತ. ಕುಮಾರಣ್ಣ, ಆ ಸ್ಕೂಲ್ ನೋಡ್ಕೊಳೋದಾಗ್ಲಿ ಎಲ್ಲಾ ಪ್ರತಿಯೊಂದನು ನೀವೇ ಮಾಡ್ಕೋಬೇಕು ಇವತ್ತು. ಬಾರ ರಂಗಮ್ಮ ಹೋಗೋಣ. ಪಾಪ ಅಲ್ಲೇ ಮರ್ತೋಗ್ಬಿಟ್ಟೆ ಕಳೆ. ಆಮೇಕಿಂದ ಬರ್ತೀನಿ ನಾನು. ಒಂದ್ ಸ್ವಲ್ಪ ಅಲ್ಲಿ ದೇವಸ್ಥಾನ ಹತ್ರ ಕೆಲ್ಸಗಳು ಬೇರೆ ಇದಾವಂತ ಹೇಳ್ತಿದಾರೆ. ಹುಡುಗರೆಲ್ಲ ಕರಿತಿದ್ದಾರೆ. ನಾನು ಹೋಗ್ ಬರ್ತೀನಿ ಮಗ. ಮೊದ್ಲು ದೇವ್ರ ಕೆಲ್ಸ ಆಗ್ಬೇಕಲ್ವೇರಪ್ಪ. ನಮಗ್ ಕೆಲ್ಸ 1000 ಇದ್ದಿದ್ದೇನೆ ಮನೇಲಿ. ಮೊದ್ಲು ದೇವಸ್ಥಾನದ ಕೆಲ್ಸಗಳು ಮಾಡ್ಬೇಕು. ನಾನು ಹೋಗ್ ಬರ್ತೀನಿ ಕಣ್ಮಗ. ಸರಿ, ನಾನು ನಿಮ್ಮ ಅಮ್ಮ ಯಾಕೆ ಹೇಳಿರಿ ಹೇಳ್ಬಿಡುವಂಗಂತ. ಅಲ್ಲ ಕಣ್ ಶಂಕರಜ್ಜು, ನಮ್ ರಂಗಜ್ಜ ನೋಡಿದ್ರೆ ಈಟೊತ್ತರ್ಗೂ ಬರ್ಲಿಲ್ಲ, ಏನಿಲ್ಲ. ಈಗ
ಎಲ್ಲ ಮಾವಿನ ಸೊಪ್ಪೆಲ್ಲ ಕುಯ್ಕೋಬೇಕಿತ್ತು, ಇನ್ನು ತೆಂಗಿನ ಗರಿಗಳೆಲ್ಲ ಕುಯ್ಕೋಬೇಕಿತ್ತು. ಈಗ ರಂಗಜ್ಜಂಗ್ ಹೇಳ್ದಂಗೆ ಅದ್ ಹೆಂಗ್ ಇದ್ ಮಾಡೋಣ, ಅವ್ರ ತೋಟದಲ್ಲೇ ಎಲ್ಲ ಕುಯ್ಕೋಣ ಅಂತಿದೀವಿ. ಆ ರಂಗಜ್ಜನ ಈಟೊತ್ತಾದ್ರೂ ಬರಲಿಲ್ವಲ್ಲ, ಏನ್ ಮಾಡೋಣ ಇವಾಗ, ನೀನೇ ಹೇಳು. ಲೇ ಲೇ ಪಾಪ ರಮಣ, ಈಗ ನೋಡ್ರಪ್ಪ ಎಲ್ಲರಿಗೂ ಒಂದ್ ಮಾತು ಹೇಳ್ತೀನಿ. ಯಾರ ತೋಟದಲ್ಲಿ ಕುಯ್ಕೊಂಡ್ರೆ ಏನ್ರಪ್ಪ, ಈಗ ದೇವ್ರಿಗೆ ಅಲ್ವೇಂದ್ರಪ್ಪ. ಅದ್ರಲ್ಲೂ ನಮ್ ರಂಗಜ್ಜ ಯಾವತ್ತೂ ಏನು ಕುಯ್ಕೊಂಡ್ರಿ ಅಂತಾನು ಕೇಳಲ್ಲ, ಏನು ಅನ್ನಲ್ಲ ಪಾಪ. ಏನಿದ್ರು ನಾನು ನೋಡ್ಕೊಂತೀನಿ ನಡ್ರಿ ಬೇಗ ಬೇಗ. ಪಾಪ ಅವನಿಗೆ ಏನ್ ಕೆಲಸ ಆಯ್ತು ಏನೋ ನಮ್ ರಂಗಜ್ಜುಗೆ ಬರ್ತಾನೆ, ಅವನು ಏನ್ ಬರಲ್ಲ ಅನ್ನಂಗೇನಿಲ್ಲ ಸಾಮಾನ್ಯಕ್ಕೆ. ನಾವು ಈಗ ಬಂದ್ಬಿಟ್ಟು ಇಲ್ಲೇ ಸುಮ್ನೆ ಟೈಮ್ ಇದ್ ಮಾಡೋದ್ ಬೇಡ. ಇನ್ನು ಕೆಲ್ಸಗಳು ಬಾಳ ಇದಾವ್ ಕಣ್ರಪ್ಪ ದೇವಸ್ಥಾನ ಹತ್ರ. ಏನ್ ಒಂದೊಂದೆರಡೆರಡು ಕೆಲ್ಸಗಳು ಇದಾವ. ಚಪ್ರ ಹಾಕೋದೇನ್ ಕಡಿಮೆ ಹೊತ್ತಾಗುತ್ತ, ಚಪ್ರ ಹಾಕ್ಬೇಕು, ಎಲ್ಲ ನೀಟಾಗೆಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನು ಬಾಳ ಕೆಲ್ಸಗಳು ಇದಾವ್ ಕಣ್ರಪ್ಪ. ಹ್ಞೂ, ಎಲ್ಲ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಬಾಳ ಕೆಲ್ಸಗಳಿದಾವೆ. ಹೂವ ತಗೊಂಬರಕ್ ಬೇರೆ ಹೋಗ್ಬೇಕು, ಹುಡುಗರಿಗೆ ಇದಕ್ಕೆ ಮಾರ್ಕೆಟ್ಗೆ ಹೂವ ತಗೊಂಬರಕ್ ಬೇರೆ ಕಳಿಸ್ಬೇಕು, ಅಲಂಕಾರ ಮಾಡಿಸ್ಬೇಕು. ಬಾಳ ಕೆಲ್ಸಗಳು ಇದಾವ್ ಕಣ್ರಪ್ಪ. ಸುಮ್ಮ ಕೂತ್ಕೊಂಡ್ರೆ ಆಗಲ್ಲ. ಇನ್ನು ಮೊದ್ಲನೇ ಕೆಲ್ಸನೇ ನಾವು ಒತ್ ಮಾಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಆಗಲ್ಲ. ಈಗ ಒಂದ್ ಕೆಲ್ಸ ಮಾಡ್ರಿ, ರಂಗಜ್ಜ ಬರ್ತಾನೆ, ಈಗ ಹೋಗ್ಬಿಟ್ಟು ತೆಂಗಿನ ಗರಿಗಳೆಲ್ಲ ಕುಯ್ಕೊಳ್ರಿ. ಹಂಗೆ ಬಾಳೆಕಂದು ಇವೆಲ್ಲ ನಾನು ಕುಯ್ಕೊಂಬರ್ರಿ, ಮಾವಿನ ಸೊಪ್ಪೆಲ್ಲ ಕುಯ್ಕೊಳ್ರಿ, ತಗೊಂಡ್ ಹೋಗೋಣ. ಅಷ್ಟ್ರಲ್ಲಿ ಕುಯ್ಕಣ ಅಷ್ಟ್ರಲ್ಲಿ ನಮ್ ರಂಗಜ್ಜನು ಬರ್ತಾನೆ, ಎಲ್ಲಾರು ಹೋದ್ರೆ ಆಗುತ್ತೆ ಒಟ್ಟಿಗೆ. ಸರಿ ಕಣ್ ಶಂಕರಾಜ್, ಆಯ್ತು, ನೀನ್ ಹೆಂಗ್ ಹೇಳ್ತೀವ ಹಂಗೆ. ನಮ್ದೇನಿಲ್ಲ, ಆಯ್ತು. ಈಗ ಮೊದ್ಲು ಹೋಗ್ಬಿಟ್ಟು ಮಾವಿನ ಸೊಪ್ಪು ಕುಯ್ಕೊಂಬರೋಣ, ಏನ್ ತೆಂಗಿನ ಗರಿಗಳು ಕುಯ್ಕೊಂಬರೋಣ? ಯಾವ್ದೋನ್ ಮಾಡ್ರಪ್ಪ, ಎಲ್ಲಾನು ಒಂದೇ ಸಲ ತಗೊಂಡೋಗೋದಲ್ವೇಂದ್ರಪ್ಪ. ಬೇಗ ಬೇಗ ಒಟ್ನಲ್ಲಿ ಆಗ್ಬೇಕು ಕೆಲ್ಸಗಳು, ಆಟೆಯ ಇನ್ಯಾನಿಲ್ಲ. ಹುಡುಗರೆಲ್ಲಾರು ಬಂದವ್ರು ಎಲ್ಲಪ್ಪ. ಗಣಿಕಡ್ಡಿ ಇಲ್ಲೇ ಐತೆ, ನಮ್ ತೋಟದಲ್ಲೇನೇನೆ ಐತೆ. ಇನ್ನೇನು ಗಣಿಕಡ್ಡಿ ತಗೊಂಬರ್ತೀನಿ ಇಲ್ಲೇ. ಗಣಿಕಡ್ಡಿಯಿಂದ ಎಲ್ಲ ಒಂದ್ ಸ್ವಲ್ಪ ಎಳ್ನೀರಾಗ್ಲಿ, ತೆಂಗಿನಕಾಯಿ ಏನ್ ಬೇಡ, ಇನ್ನೇನೋ ತೆಂಗಿನಕಾಯಿಗಳೆಲ್ಲ ಅಲ್ಲಿಂದಾನೆ ಮನೆಯಿಂದ ತಗೊಂಬಂದ್ರೆ ಆಗುತ್ತೆ. ತೆಂಗಿನ ಸಸಿಗಳು, ಮಾವಿನ ಸೊಪ್ಪು ಇವೆಲ್ಲ ಬೇಗ ಬೇಗ ಕುಯ್ಕೊಳ್ರಪ್ಪ, ಬೇಗ ಒತ್ತಾಗೋಯ್ತು. ಹಿಂಗೆ ಮಾತಾಡ್ಕೊಂಡ್ ನಿನ್ಕೊಂಡ್ರೆ ಆಗಲ್ಲ ಕಣ್ರಪ್ಪ. ರಾಮಣಯ್ಯ, ಈಗ ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ. ಈಗ ಒಂದ್ ಕೆಲ್ಸ ಮಾಡೋಣ, ನೀನು ಶಂಕರಜ್ಜ ಇಲ್ಲಿ ನೋಡ್ಬಿಟ್ಟು ಅದು ಬಾಳೆಕಂದು ಅವೆಲ್ಲ ಕುಯ್ಕೊಂಡು ರೆಡಿ ಮಾಡ್ಕೊಳ್ತಿರ್ರಿ. ನಾನು ಚೆನ್ನಜ್ಜ ಇಬ್ರು ಹೋಗ್ಬಿಟ್ಟು ಒಂದ್ ಸ್ವಲ್ಪ ಮಾವಿನ ಸೊಪ್ಪೆಲ್ಲ ಕುಯ್ಕೊಂಡ್ ಬಂದ್ಬಿಡ್ತೀವಿ, ಬೇಗ ಒತ್ತಾಗ್ಬಿಡುತ್ತೆ. ಇನ್ನೂ ಒಂದ್ 2-3 ಜನ ಹುಡುಗರು ಬಂದ್ರೆ ಈ ಕಡೆ ಕಳಿಸ್ರಿ ಬೇಗ. ಒಂದಕ್ಕೇನೆ ಒಂದೇ ಕೆಲಸ ಎಲ್ಲಾರು ಮಾಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ. ನೀವ್ ಹೇಳ್ದಂಗೆ ಅಲ್ಲಿ ದೇವಸ್ಥಾನ ಹತ್ರ ಎಲ್ಲ ಕೆಲ್ಸಗಳು ಜಾಸ್ತಿ ಇರ್ತವೆ. ಮತ್ತೆ ಗೌಡ್ರು ಬೇಜಾರು ಮಾಡ್ಕೊಳ್ತಾರೆ. ಹೋದವ್ರು ಆ ಕಡೆನೆ ಹೋಗ್ಬಿಡ್ತೀರಾ, ಬೇಗ ಬರಲ್ಲ ಏನಿಲ್ಲ, ಇಲ್ಲಿ ಚಪ್ರ ಹಾಕ್ಬೇಕು ಅಂತ ಎಲ್ಲ ಹೇಳ್ತಿದ್ರು. ಬೇಗ ಬರ್ರಿ, ಬೇಗ ಮಾಡ್ಕೊಂಡು ಹೋಗ್ಬಿಡೋಣ. ರಾಮಣ್ಣ, ಈಗ ಇವನ್ ಹೇಳ್ದಂಗೆ ಕರೆಕ್ಟೇ ಕಳೆ. ನಾವು ಒಂದ್ ಸ್ವಲ್ಪ ನೋಡ್ಬಿಟ್ಟು ಈಗ ಬಾಳೆ ಕಂದೆರ ಕುಯ್ಕೊಂಡ್ ಬಂದ್ಬಿಡೋಣ ಬಾ. ಬೇಗ ಆಗೋಗ್ಬಿಡುತ್ತೆ ಅತ್ಲಾಗಿ. ಆಮೇಕಿಂತ ಕಡೆಗೆ ಅತ್ಲಾಗಿ ಸೋಗಿ ಗರಿ ಎಲ್ಲ ಕುಯ್ಕೊಂಡು ಒಟ್ಟಿಗೆ ಹೋಗ್ಬಿಡೋಣ, ಒತ್ತಾಗ್ಬಿಡುತ್ತೆ ಮತ್ತೆ. ಅಯ್ಯೋ ಪಾಪ, ನಮ್ಮ ಹುಡುಗರೆಲ್ಲಾರು ತೋಟದ ಹತ್ರ ಬಂದು ಎಷ್ಟ್ ಕಾಯ್ತಿದಾರ ಏನ್ ಆತ್ಲಾಗಿ. ಬೇಗ ಹೋಗೋಣ. ಹೋಗ್ಬಿಟ್ಟು ಎಲ್ಲಿದಾರ ಏನ್ ಆತ್ಲಾಗಿ ನೋಡತ್ಲಾಗಿ ಎಲ್ಲ ಇದ್ ಮಾಡಿಸ್ಕೊಂಡ್ ಕರ್ಕೊಂಡು ಹೋಗ್ತೀನಿ ದೇವಸ್ಥಾನ ಹತ್ರ. ಅಲ್ಲೆಲ್ಲಾದ್ರು ಗೌಡ್ರು ಒಂದೇ ಸಂಖ್ಯೆ ಅರ್ಜೆಂಟ್ ಮಾಡ್ತಿದಾರೆ. ಏನ್ ರಂಗಜ್ಜ ಹೋದ್ ವರ್ಷ ಇಷ್ಟೊತ್ತಿಗೆ ಚಪ್ರ ಎಲ್ಲ ಹಾಕ್ಬಿಟ್ಟಿತ್ತು, ಈ ವರ್ಷ ನೋಡಿದ್ರೆ ನೀನ್ ಇನ್ನು ಮಂತಾವ್ಲಿಂದಾನೆ ಬರೋಲ್ಲ ಏನಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಿದ್ರು. ಮೊನ್ನೆ ಹೊಸ್ತಡ್ಕೂಗುನು ನನ್ನಿಂದಾನೆ ತಡ ಆಗಿದ್ದು. ಈ ವರ್ಷ ಈ ಸಲ ಮಾತ್ರ ದೇವಸ್ಥಾನದ ಕೆಲ್ಸಗಳು ಮಾತ್ರ ತಡ ಆಗೋದ್ ಬೇಡ. ಬೇಗ ಮುಂದೆ ನಿಂತ್ಕೊಂಡ್ಬಿಟ್ಟು ಕೆಲಸ ಮಾಡೋಣ. ಮನೆ ಕೆಲಸ ಯಾವಾಗ್ಲೂ ಮಾಡೋದು ಇದ್ದಿದ್ದೇನೆ, ಮೊದ್ಲು ದೇವಸ್ಥಾನದ ಕೆಲಸ ಮಾಡೋದ್ ಕಣ್ರಪ್ಪ. ಪಾಪ ರಾಮಣ್ಣ, ಲೇ ಶಂಕರಜ್ಜ, ಯಾಕ್ರಪ್ಪ ಇನ್ನು ಸುಮ್ನೆ ನಿಂತಿದ್ದೀರಾ? ಕುಯ್ಕೊಳ್ರಪ್ಪ ಬೇಗ. ಎಲ್ಲ ಬಾಳೆ ಎಲೆ ಅವೆಲ್ಲ ಕುಯ್ಕೊಳ್ಳಿಲ್ವಾ? ಬಾಳೆ ಕಂದಂತೆ ಬಾಳೆ ಎಲೆ, ಮಾವಿನ ಸೊಪ್ಪು, ಸೋಗೆ ಗರಿಗಳು ಇವೆಲ್ಲ ತಗೊಂಡ್ರಪ್ಪ. ಚಪ್ರ ಹಾಕೋದು ಗೊತ್ತಾಯ್ತು, ಇನ್ನು ನಿನ್ಕಂಡು ಏನ್ರಪ್ಪ ಮಾಡ್ತಿದ್ದೀರಾ? ಲೇ ಶಂಕರಜ್ಜ, ಇದೇ ಹಾಕಲ್ಲ ಹುಡುಗರಿಗೆಲ್ಲ ನಿಲ್ಲಿಸ್ಕೊಂಡು ಸುಮ್ಕೆ ನಿಂತಿದ್ಯಾ? ಏನಾರ ಶಂಕರಜ್ಜ, ನೀನು ಇಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಂಡು ಇಷ್ಟೊತ್ತಿಗೆ ಎಲ್ಲ ದೇವಸ್ಥಾನ ಹತ್ರ ಎಲ್ಲ ತಗೊಂಡು ಹೋಗ್ಬಿಟ್ಟು ನಾವು ಚಪ್ರ ರೆಡಿ ಮಾಡ್ಬೇಕಿತ್ತು. ಬೇಗ ರೆಡಿ ಮಾಡ್ಕೊಳ್ರಪ್ಪ, ಕುಯ್ಕೊಳ್ರಿ ಬೇಗ ಹೋಗ್ಯಾರ. ಅಲ್ಲ ಕಳ್ಳ ರಂಗಜ್ಜ, ಇದೇ ಹಾಕಲ್ಲ ನೀನು. ಬರ್ತಾ ಹಿಂಗಾಗ್ಬಿಟ್ಟೆ ನೀನು. ಹೋಗಪ್ಪ ಅತ್ಲಾಗಿ. ಬೇಗ ಬಂದ್ಬಿಟ್ಟು ಬಂದ್ರಿಟ್ಟು ಎಲ್ಲ ಕೆಲ್ಸ ಏನೋ ಮಾಡ್ಸೋಣ ಅನ್ನಂಗಿಲ್ಲ ದೇವಸ್ಥಾನ ಹತ್ರ. ಆ ಗೌಡ್ರು ಬೇಜಾರ್ ಮಾಡ್ಕೊಳ್ತಿದ್ರು ಗೊತ್ತಾ? ಯಾಕ ನಮ್ ರಂಗಜ್ಜ ಬೋರೋದೇ ಇಲ್ಲ ಕಣಪ್ಪ. ಎಷ್ಟ್ ಕರೆದ್ರು ಮುಂದೆ ನಿನ್ಕೊಂಡ್ಬಿಟ್ಟು ಎಲ್ಲ ಕೆಲಸ ಮಾಡ್ಸೋನು ರಂಗಜ್ಜ ಅಂತ ಹೇಳ್ತಿದ್ರು ಗೊತ್ತಾ? ಇವಾಗ ನೀನ್ ಬರಕ್ಕಿಂತ ಮುಂಚೆ ನಿಮ್ ತೋಟದಲ್ಲಿ ಎಲ್ಲ ಮಾವಿನ ಸೊಪ್ಪವೆಲ್ಲ ಹೆಂಗಪ್ಪ ಕುಯ್ಕಡನ ನಿನಗ್ ಕೇಳ್ದಂಗೆ? ಲೇ ಶಂಕರಜ್ಜ, ಇದೊಳ್ಳೆ ಚೆನ್ನಾಗ್ ಮಾತಾಡ್ತೀಯ ಕಳ್ಳ. ದೇವಸ್ಥಾನಕ್ಕೆ ನಾನು ಯಾವತ್ತಾದ್ರೂ ಬೇಡ ಅಂತ ಹೇಳಿದಿನಲ್ಲ, ನನಗ್ ಕೇಳ್ಬಿಟ್ಟು ಕುಯ್ಕೊಂಡು ಹೋಗ್ಬೇಕಾ? ನಡೆಯಲ್ಲೇ ಶಂಕರಜ್ಜ, ಅದೆಷ್ಟೆಷ್ಟು ಬೇಕು ಅಷ್ಟು ಕುಯ್ಕ ನಡಿಯಪ್ಪ ಬೇಗ. ರಾಮಣ್ಣ, ಸುಮ್ಮನೆ ನಿಂತಿಯಲ್ಲ ಮಗ ನೀನು. ಬರ್ರಿ ಬೇಗ ದೇವ್ರ ಮಾಡೋಣ ಬರ್ರಿ, ಕೆಲ್ಸಗಳು ಮಾಡೋಣ ಬರ್ರಿ. ಅಗಳ ನೋಡ್ದೇನ ಶಂಕರಜ್ಜ, ನಮ್ಮ ಹುಡುಗರು ಅಲ್ಲೇ ಎಲ್ಲ ತಗೊಂಡ್ ಬಂದ ಬಿಟ್ರಪ್ಪ. ಅತ್ಲಾಗ ಸೋಗೆಗರಿ, ಮಾವಿನ ಸೊಪ್ಪು, ಬಾಳೆಕಂದು ಎಲ್ಲ ತಗೊಂಡ್ ಬಂದೇ ಬಿಟ್ರು ಅತ್ಲಾಗಿ.
ಆ ಹೆಂಗ ಬೇಗ ಬೇಗ ಹೋಗಿ ಕೆಲ್ಸಗಳು ಮುಗಿಸ್ಕೊಳ್ಳೋಣ ಕಣಪ್ಪ. ಒತ್ತಾಗೋಯ್ತು. ರಂಗಜ್ಜ, ಶಂಕರಜ್ಜ, ನಡ್ರಿ, ಇನ್ನೇನು ಆಗೋಯ್ತು, ಇನ್ನೇನು ಹೋಗರಮ್ಮ. ಇದು ನಡ್ರಿ ನಡ್ರಿ, ದೇವಸ್ಥಾನ ಹತ್ರ ಹೋಗ ನಡ್ರಿ, ಚಪ್ರ ಹಾಕೋದಕ್ಕೆ. ಒತ್ತಾಗೋಯ್ತು. ಇನ್ನು ನಿನ್ಕೊಂಡು ಇನ್ನೇನ್ ಮಾಡೋಣ? ಇಲ್ಲಿ ನಿನ್ಕೊಂಡ್ರೆ ಇನ್ನೂ ಒತ್ತಾಗ್ಬಿಡುತ್ತೆ. ನಡ್ರಿ ಬೇಗ ಬೇಗ, ಅಲ್ಲೇನ್ ಕಡಿಮೆ ಕೆಲ್ಸಗಳಿದಾವ. ಅಲ್ಲ ಕಣ್ ಪಾಪ ಗಂಗಣ್ಣ, ಎಲ್ಲ ಸರಿ ಆಯ್ತು. ಇದು ಮಾವಿನ ಸೊಪ್ಪು ಸಾಕಾಗಲ್ಲ ಕಳ್ಳೆ ಪಾಪ. ತೆಂಗಿನ ಇದೂನು ಗರಿನೂ ಅಷ್ಟೇನೇನೆ, ಸೋಗೆ ಗರಿ. ಇನ್ನೊಂದ್ 2-3 ಸೋಗೆ ಗರಿನೂ ಬೇಕಿತ್ತು. ಮಾವಿನ ಸೊಪ್ಪು ಇನ್ನೊಂದ್ ಸ್ವಲ್ಪ ತಗೋಬೇಕಿತ್ತು ಕಳ್ಳೆ. ಈಗ ಒಂದ್ ಕೆಲ್ಸ ಮಾಡ್ರಪ್ಪ. ಪಾಪ ನೀವುನು ಎಲ್ಲಾರು ಕೆಲಸ ಮಾಡಿದೀರಾ, ಅರ್ಜೆಂಟ್ ಬೇರೆ ಮಾಡ್ತಿದ್ದೀರಾ ದೇವಸ್ಥಾನ ಹತ್ರ ಹೋಗೋದಕ್ಕೆ. ಈಗ ಹೋಗಿರ್ರಿ, ಇಲ್ಲ ಅಂದ್ರೆ ತಡ ಮಾಡ್ಕೊಂಡು ಹೋದ್ರೆ ಗೌಡ್ರು ಬೇಜಾರ್ ಮಾಡ್ಕೊಂತಾರೆ. ಅಲ್ಲಿ ಎಲ್ಲ ಕಾಯ್ಕೊಂಡು ನಿಂತಿರ್ತಾರೆ, ಎಲ್ಲ ಚಪ್ರ ಹಾಕೋದಿಕ್ಕೆ. ಅಲ್ಲಿ ಕೆಲಸ ಮಾಡ್ತಿರೋರು ಮಾಡ್ತಿದ್ದಾರೆ. ಈಗ ಒಂದ್ ಕೆಲಸ ಮಾಡ್ರಿ ಮಗ ಪಾಪ, ನಾನು ರಂಗಜ್ಜ ಹೋಗ್ಬಿಟ್ಟು ಇದು ಬಾಳೆ ಎಲೆ ಕಂದು, ಇನ್ನೊಂದೆರಡು ಬಾಳೆ ಕಂದು ಮತ್ತೆ ಮಾವಿನ ಸೊಪ್ಪೆಲ್ಲ ಕುಯ್ಕೊಂಡ್ ಬರ್ತೀವಿ. ನೀವ್ ಹೋಗಿರಪ್ಪ, ಮುಂದೆ ಹೋಗಿರ್ರಿ, ಒತ್ತು ಮಾಡೋದ್ ಬೇಡ. ಸಾಕಾಗಲ್ಲ ಅಂತೀರ ಶಂಕರಜ್ಜ? ಅಲ್ಲ, ಮೊದ್ಲೇ ಹೇಳಿದ್ರೆ ಅತ್ಲಾಗಿ ಇನ್ನೊಂದ್ ಸ್ವಲ್ಪ ಕುಯ್ಕೊಂಡಾದ್ರೂ ಕುಯ್ಕೊಳ್ತಿದ್ದೆ. ನೀನ್ ನೋಡಿದ್ರೆ ನೀನು ಇವಾಗ ಹೇಳ್ತಿದ್ಯಲ್ಲ ಜ, ಎಂತ ಕೆಲ್ಸ ಆಯ್ತು? ನಾನ್ ಇನ್ನೇನು ಅರ್ಜೆಂಟ್ ಬೇರೆ ಮಾಡ್ತಿದ್ದಲ್ಲ, ಇನ್ನೇನು ಸಾಕಾಗುತ್ತೆ ಅನ್ಕೊಂಡು ಸುಮ್ನ. ಅದು ಇಷ್ಟೇ ಅಲ್ಲ, ನಮ್ಮ ಇವ್ರು ಯಾರು ಆ ಹುಡುಗರೆಲ್ಲಾರು ಬಂದಿದ್ರಲ್ಲ, ನಮ್ಮ 3 ಹುಡುಗರು, ಅವನು ದೊಡ್ಡವರೆಲ್ಲ ಬಂದಿದ್ರು ಹುಡುಗರು. ಅವ್ರ ಕೈಲೂ ಕೊಟ್ಟು ಕಳ್ಸಿದೀವಿ. ಇನ್ನು ಮಾವಿನ ಸೊಪ್ಪು ಕೊಟ್ಟು ಕಳ್ಸಿದೀವಿ, ಬಾಳೆಕಂದು ಕೊಟ್ಟು ಕಳ್ಸಿದೀವಿ, ತೆಂಗಿನ ಗರಿಗಳು ಕೊಟ್ಟು ಕಳ್ಸಿದೀವಿ ಚಪ್ರ ಹಾಕೋದಕ್ಕೆ. ಮತ್ತೆ ಹೂವಾನು, ಕೆಲವೊಂದು ಹೂವುಗಳೆಲ್ಲ ಬಿಡಿಸ್ಕೊಂಡ್ ಬಂದಾರೆ ಹುಡುಗರು. ಎಲ್ಲ ರೆಡಿ ಆಗುತ್ತೆ, ಎಲ್ಲ ತಗೊಂಡು ಹೋಗಿದ್ದಾರೆ. ಸಾಮಾನ್ಯಕ್ಕೆ ಆಗೋಗ್ಬಿಡುತ್ತೆ. ಇಷ್ಟೇ ಅಲ್ಲ, ಇನ್ನು ಇದಾವೆ ಮಾವಿನ ಸೊಪ್ಪು, ಇನ್ನು ಕುಯ್ಕೊಂಡು ಹೋಗಿದ್ದಾರೆ ಹುಡುಗರು, ತಗೊಂಡು ಹೋಗಿದ್ದಾರೆ. ಅವರೆಲ್ಲ ತಗೊಂಡು ಹೋದ್ರೆ ದೇವಸ್ಥಾನ ಹತ್ರ ಅಲ್ಲೇ. ಹಂಗಾದ್ರೆ ಆಗುತ್ ಕಣಪ್ಪ, ಹಂಗಾದ್ರೆ ನಡಿಯತ್ಕೊಂಡ್ ನಡಿ. ಸೋಗೆಗರಿನೂ ತಗೊಂಡು ಹೋಗಿದ್ದಾರೆ, ಬಾಳೆಕಂದು ತಗೊಂಡು ಹೋಗಿದ್ದಾರೆ, ಮಾವಿನ ಸೊಪ್ಪು ಎಲ್ಲ ತಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಆಗೋಗ್ಬಿಡುತ್ತೆ. ನಾನು ಬರೀ ನೀವು ತಗೊಂಡ್ಬರ್ತಿದ್ರಲ್ಲ ಇಷ್ಟೇ ಅನ್ಕೊಂಡು ನಾನು ಹಿಂಗ್ ಹೇಳ್ದೆ ಕಣ್ರಪ್ಪ. ಮತ್ತೆ ಅಲ್ಲೋಗ್ಬಿಟ್ಟು ತಿರ್ಗಾ ವಾಪಸ್ ಬರೋದ್ ಬೇಡ ಅಲ್ವಾ? ಬಂದಿದೀವಿ, 5 ನಿಮಿಷ ತಡ ಆದ್ರೂ ಪರವಾಗಿಲ್ಲ, 1/4 ಗಂಟೆ ತಡ ಆದ್ರೂ ಪರವಾಗಿಲ್ಲ, ಕರೆಕ್ಟ್ ಆಗಿ ಎಲ್ಲಾ ಕೆಲಸ ತಗೊಂಡು ಹೋಗ್ಬಿಡ್ಬೇಕು, ಎಲ್ಲಾ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಆಗಾಗ್ಲ ಬರೋದು ಕಡಿಮೆ ಆಯ್ತು, ಮಾವಿನ ಸೊಪ್ಪು ಕಡಿಮೆ ಆಯ್ತು ಅಂತ ಹೇಳೋದು. ಅಲ್ಲಿರೋರು ದೇವಸ್ಥಾನ ಹತ್ರ ಅವರು ಬಂದಿದ್ರೆ ಹೋಗ್ತೀರಾ, ಒಂದ್ ಸ್ವಲ್ಪ ಜಾಸ್ತಿ ಅನ್ನಂಗೆ ಕುಯ್ಕೊಂಬರೋದಲ್ವ ಅಂತ ಅವ್ರು ಹೇಳೋದು. ಇವೆಲ್ಲ ಬೇಡ. ಬಂದಿದೀವಿ, 10 ನಿಮಿಷ 1/4 ಗಂಟೆ ತಡ ಆದ್ರೂ ಪರವಾಗಿಲ್ಲ, ಕರೆಕ್ಟ್ ಆಗಿ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ ಅನ್ಕೊಂಡ್ರು ಪಾಪ ಅಲ್ವಾ? ನಾನು ಹೇಳಿದ್ ಕರೆಕ್ಟ್ ಅಲ್ವೇಂದ್ರಪ್ಪ? ಹ್ಞೂ ಕಣ್ರಂಗಜ್ಜ, ಇನ್ನೇನು ಹುಡುಗರೆಲ್ಲ ತಗೊಂಡು ಹೋಗಿದಾರಲ್ಲ, ಇನ್ನೇನು ನೋಡು. ಈಗ ನಾವ್ ಎಷ್ಟ್ ತಗೊಂಡಿದ್ವೋ ಅದಕ್ಕಿಂತ ಇನ್ನೊಂದ್ ಸ್ವಲ್ಪ ಜಾಸ್ತಿ ಏನಾಗೆ ತಗೊಂಡು ಹೋಗಿದ್ದಾರೆ ಹುಡುಗರು. ಸಾಕಾಗುತ್ತಾ ಇಲ್ಲ ಇನ್ನೂ ಏನಾರು ಕುಯ್ಕೊಂಡು ಹೋಗೋಣ? ಅತ್ಲಾಗ ನಾನು ಬರ್ತೀನಿ ನಡ್ರಿ ಅತ್ಲಾಗಿ. ಇಲ್ಲ ಕಣ್, ನಡಿ ಮಗ, ಇನ್ನೇನು ಹುಡುಗರೆಲ್ಲ ತಗೊಂಡು ಹೋಗಿದಾರೆ ಅಂದ್ರೆ ಆಗುತ್ತೆ, ಸಾಕಾಗುತ್ತೆ. ಅವೇ ಸಾಕ್ ಬಿಡತ್ಲಾಗಿ, ಸಾಕು. ನಡ್ರಿ ಹೋಗೋಣ ಹಂಗಾರೆ. ಇನ್ನೇನ್ ತಗೊಂಬರೋದ್ ಪಾಪ? ಇನ್ನೇನಾರು ತೋಟದಿಂದ ಏನಾರು ತಗೊಂಡು ಹೋಗೋದೇನಾರು ಐತೇನೋ ನೆನ್ಪು ಮಾಡ್ಕೊಳ್ರಪ್ಪ. ಗಂಗಣ್ಣ, ಇವ್ರೆ, ರಾಮಯ್ಯ, ರಾಮಪ್ಪ, ನೋಡಪ್ಪ, ಇನ್ನೇನಾರು ತಗೊಂಡು ಹೋಗೋದೇನಾರ ಇದ್ರೆ ಹೇಳ್ರಪ್ಪ, ನೆನ್ಪು ಮಾಡ್ಕೊಳ್ರಿ. ಎಳ್ನೀರೇನಾರ ಕುಯ್ಕೋಬೇಕಂದ್ರಪ್ಪ, ಎಳ್ನೀರೇನಾರ ಕುಡಿತೀರಾ ಪಾಪ? ಅವಾಗ್ಲಿ ನಾನು ಕೆಲಸ ಮಾಡಿದೀರಾ ನೋಡ್ರಿ, ಎಳ್ನೀರ ಕುಡಿತೀರ ನೋಡ್ರಿ, ಕುಯ್ದು ಕೊಡ್ತೀನಿ, ಕುಡೀರಂತೆ, ಅದಕ್ಕೇನಂತೆ. ಅಲ್ಲ ಕಣ್ರಂಗಜ್ಜು, ಇವಾಗ ತಿರ್ಗಾ ನಾವು ಇಲ್ಲಿ ಎಳ್ನೀರ್ ಕುಡ್ಕೊಂಡ್ ಕುತ್ಕೊಂಡ್ಬಿಟ್ರೆ ಎಲ್ಲಾರ್ಗು ಬಾಯಿ ಅರ್ಸೈತೆ, ಸುಸ್ತಾಗ್ತೈತೆ. ಈಗ ಎಳ್ನೀರ್ ಅದು ಇದು ಕುಡ್ಕೊಂಡ್ಬಿಟ್ರೆ ಒತ್ತಾಗ್ಬಿಡುತ್ತೆ. ನಾವ್ ಹೋದ್ರೆ ಅಲ್ಲಿ ರೆಡಿ ಆಗ್ಬಿಡುತ್ತೆ, ಚಪ್ರ ಹಾಕೊಂಡೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಚಪ್ರಕ್ಕೆಲ್ಲ ಈಗ ಸೋಗೆ ಗರಿ, ಮಾವಿನ ಸೊಪ್ಪು ಇವೆಲ್ಲ ತಗೊಂಡು ಹೋದ್ರೆ ತೋರಣ ಕಟ್ಟೋದಕ್ಕೆ ಪ್ರತಿಯೊಂದಕ್ಕೂ ಆಗೋದು, ಬಾಳೆಕಂದೆಲ್ಲ. ಅದಕ್ಕೋಸ್ಕರ ನಾವು ಬೇಗನೆ ಹೋಗ್ಬಿಡೋದ್ ನಡ್ರಿ. ನಡ್ರಲ್ಲ ಪಾಪ ಬೇಗ ಹೋಗ್ಬೇಕು ನೋಡ್ರಪ್ಪ. ಪಾಪ ಅಲ್ಲೇ ಗಂಗಣ್ಣ, ಈಗ ಒಂದ್ ಕೆಲ್ಸ ಮಾಡ್ರಿ, ನಾವು ಚಪ್ರ ಹಾಕೋರೆಲ್ಲ ಹಾಕ್ತಿರ್ತೀವಿ. ನೀನು, ರಾಮಣ್ಣ ಮತ್ತೆ ಇನ್ನೊಂದಿಬ್ರು ಜನ ಸೇರ್ಕೊಂಡ್ಬಿಟ್ಟು ಎಲ್ಲ ಮಾರ್ಕೆಟಿಗೆ ಹೋಗ್ಬಿಟ್ಟು ಪೂಜೆಗೆ, ಅಲಂಕಾರಕ್ಕೆ ಮತ್ತೆ ಏನೇನ್ ಬೇಕು ಪ್ರತಿಯೊಂದು ಹೋಗ್ಬಿಟ್ಟು ತಗೊಂಬಂದ್ಬಿಡ್ಬೇಕು, ಸರಿನಾ? ಮತ್ತೆ ಮರೆಯಂಗಿಲ್ಲ ಕಣ್ರಪ್ಪ. ರಾಮಣ್ಣ, ನೀವ್ ಹೋಗ್ಬಿಟ್ಟು ಈಗ ಅಲ್ಲಿ ದೇವಸ್ಥಾನ ಹತ್ರ ನಾವು ಕೆಲ್ಸಗಳು ಮಾಡ್ಕೊಳ್ತೀವಿ ಏನಿದ್ರು. ನೀವೊಂದ್ ಸ್ವಲ್ಪ ಟೌನಿಗೆ ಹೋಗ್ಬಿಟ್ಟು, ಮಾರ್ಕೆಟಿಗೆ ಹೋಗ್ಬಿಟ್ಟು, ಹೂವಿನ ಮಾರ್ಕೆಟಿಗೆ ಹೋಗ್ಬಿಟ್ಟು ಪೂಜೆಗೆ, ಅಲಂಕಾರಕ್ಕೆ ಪ್ರತಿಯೊಂದಕ್ಕೂ ಹೂವ ತಗೊಂಬಂದ್ಬಿಡ್ರಪ್ಪ, ಸರಿನಾ? ಆ ಗೌಡ್ರು ಹೇಳ್ತಾರೆ ಹೂವು ಯಾವ್ಯಾವ್ದು ಬೇಕು, ಎಷ್ಟೆಷ್ಟು ಬೇಕು, ಎಷ್ಟು ಹಾರ ಬೇಕು, ಯಾವ್ಯಾವ ಕಲರ್ ಬೇಕು, ಯಾವ್ಯಾವ ತರದ್ ಬೇಕು, ಪ್ರತಿಯೊಂದನ್ನು ಹೇಳ್ತಾರೆ. ಎಲ್ಲ ತಗೊಂಬಂದ್ಬಿಡ್ರಪ್ಪ, ಮರಿಬೇಡ್ರಿ ಮತ್ತೆ, ಸರಿನಾ? ಅಲ್ವೆಲ್ಲ ರಂಗಜ್ಜ? ಎಲ್ಲಾರು ಅಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಿದ್ರೆ ಮತ್ತೆ ಎಲ್ಲ ಟೌನಿಗೆ ಹೋಗ್ಬಿಟ್ಟು, ಮಾರ್ಕೆಟಿಗೆ ಹೋಗ್ಬಿಟ್ಟು ಸಾಮಾನುಗಳೆಲ್ಲ ತಗೊಂಬರೋರು ಯಾರು? ಉಕೋಣ ಶಂಕರಜ್ಜ, ನೀನು ಒಳ್ಳೆ ಐಡಿಯಾನೇ ಹೇಳಿದೆ. ಪಾಪ ರಾಮಣ್ಣ, ನಡೀರಪ್ಪ, ಬೇಗ ಹೋಗ ನಡೀರಪ್ಪ, ಒತ್ತಾಗೋಯ್ತು. ನೀವು ಟೌನಿಗೆ ಹೋಗಿ ಬರೀರಂತೆ, ನಡ್ರಿ ಮಾರ್ಕೆಟಿಗೆ ಹೋಗಿ ಬರೀರಂತೆ, ಗಂಗಣ್ಣ, ರಾಮಣ್ಣ, ನೀವೆಲ್ಲಾರು. ಸರಿ ಕಣ್ರಂಗಜ್ಜ, ಆಯ್ತು. ಮೊದ್ಲು ನಡೀರಿ, ಹೋಗೋಣ, ನಡೀರಿ ದೇವಸ್ಥಾನ ಹತ್ರ ಹೋಗೋಣ ಮೊದ್ಲು. ಅಲ್ಲ ಕಣ್ರಂಗಜ್ಜ, ಇನ್ನೊಂದ್ ಹೇಳೋದು ಮರ್ತು ಬಿಟ್ಟೆ ನಾನು. ಏನ್ ಮರ್ತೋಗಿಟ್ಟಿದ್ದೀರಾ ಏನ್ ನೀವುನು?
ಒಂಬಾಳೆಗೆ ವ್ಯವಸ್ಥೆ ಎಲ್ಲ ಹೆಂಗ್ ಮಾಡಿರಿ? ಪೂಜೆಗೆಲ್ಲ ಒಂಬಾಳೆ ಬೇಕಲ್ವಾ? ದೇವಿಂಗಲ್ಲ, ದೇವ್ರದ್ದು ಅಲಂಕಾರಕ್ಕೆಲ್ಲ ಕಳಸಕ್ಕೆಲ್ಲ ಹಾಕೋದಕ್ಕೆ ಒಂಬಾಳೆ ಎಲ್ಲ ಹೆಂಗ್ ಮಾಡಿರಜ? ಒಂಬಾಳೆ ತಗೊಂಬಂದ್ರ? ಆ ಎಲೆ 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 ಮೂಕಳ್ಳೆ ಪಾಪ ಮರ್ತೆ ಬಿಟ್ಟಿದೀವಿ. ಒಂಬಾಳೆ ಬೇಕಲ್ವಾ? ಹೋ ತರಿಕೆ ನೋಡು, ಎಂತ ಕೆಲಸ ಮಾಡ್ಬಿಟ್ಟೆ. ಹೆಂಗಪ್ಪ ಮಾಡ್ಲಿ ಇವಾಗ? ಹೆಂಗ್ ತಗೊಂಡ್ ಬರೋದು? ಆ ಹೆಂಗ್ಲ ಮಾಡೋದು ಶಂಕರಾಜ? ಇವಾಗ ನಾವು ಮರ್ತೋಗ್ಬಿಟ್ಟಿದೀವಿ. ಆ ಗಣಿ ಕಡ್ಡಿ ಎಲ್ಲ ಐತಲ್ಲ ಶಂಕರಾಜ. ನಾವೇ ಕುಯ್ಕೊಂಬರೋಣ ಏನು ಹೋಗಿ ಇವಾಗ? ಮುಖಡ್ಲ ರಂಗಜ್ಜ, ನಾವು ಕೆಲಸ ಮಾಡೋ ಅರ್ಜೆಂಟಲ್ಲಿ ನೋಡು ಮರ್ತೇ ಬಿಟ್ಟಿದೀವಿ. ಹೆಂಗ ನಮ್ಮ ರಾಮಣ್ಣ ಹೆಂಗ ನೆನಪು ಮಾಡ್ದ ಅಂತ ಸರಿಯಾಗೋಯ್ತು. ಆ ಪಾಪ ಏನ್ಲ ಮಾಡೋದು ಇವಾಗ? ಹೆಂಗ್ ಮಾಡೋದು ಹೇಳ್ರಪ್ಪ ನೀವೇನೆ. ಒಂದ್ 2-3 ಆದ್ರೂ ಒಂಬಾಳೆ ಬೇಕಲ್ವಾ? ಶಂಕರಾಜ, ಈಗ ಒಂದ್ ಕೆಲಸ ಮಾಡ್ರಿ. ನಡೀರಿ ಎಲ್ಲಾರು ಹೋಗೋಣ ಇವಾಗ ದೇವಸ್ಥಾನ ಹತ್ರ. ಆಮೇಕಿಂದ ಯಾರ್ಯಾರು ನಾವೇ ಬಂದ್ಬಿಟ್ಟು ಯಾರು ಗಣಿ ಕಡ್ಡಿಯಿಂದ ಕುಯ್ಕೊಂಬಂದ್ರೆ ಆಗುತ್ತೆ. ಇನ್ನೇನು ನಮ್ ರಂಗಜ್ಜಾರ್ ತೋಟದಲ್ಲೋ, ನಿಮ್ ತೋಟದಲ್ಲೋ, ಗೌಡ್ರು ತೋಟದಲ್ಲೋ ಒಂಬಾಳೆ ಬೇನ್ ಇದಾವೆ. ಕುಯ್ಕೊಂಬಂದ್ರೆ ಆಗುತ್ತೆ, ಚೆನ್ನಾಗಿರೋದು. ಬಿಡ್ರಿ, ಏನ್ ಬೇಡ ಇವಾಗ ಸದಿಕಿಗೆ. ನಡೀರಿ ಹೋಗೋಣ. ಇಲ್ಲ ಕಣ್ರಲ್ಲ ಪಾಪ. ಪಾಪ ನೀವು ಕೆಲ್ಸಗಳು ಮಾಡ್ತಿರ್ತೀರಾ, ನಿಮ್ಗೆ ಆಗಾಗ್ಲ ಈ ಕಡೆ ತೋಟದ ಕಡೆ ಎಲ್ಲ ಕಳ್ಸೋದು ಸರಿ ಆಗಲ್ಲ ಅಲ್ಲಿ. ಈಗ ಒಂದ್ ಕೆಲಸ ಮಾಡ್ರಪ್ಪ, ನಾವು ಪುರ್ಸೊತ್ತಾಗಿದ್ದೀವಿ. ನೀವ್ ಹೋಗಿರಿ, ಎಲ್ಲಾರು ನೀವ್ ಹೋಗಿರಪ್ಪ, ದೇವಸ್ಥಾನ ಹತ್ರ ಹೋಗಿರಿ. ಮತ್ತೆ ಕಾಯ್ತಿರ್ತಾರೆ. ನಾನು ಶಂಕರಾಜ ಇಬ್ರಾಳದನು ಒಂಬಾಳೆ ಕುಯ್ಕೊಂಡ್ ಬರ್ತೀವಿ. ನೀವ್ ಹೋಗಿರಪ್ಪ. ಪಾಪ ರಾಮಣ್ಣ, ಈಗ ಒಂದ್ ಕೆಲಸ ಮಾಡ್ರಿ. ನಾವು ಬರೋವರೆಗೂ, ನಾವು ಬರಕ್ ಎಷ್ಟೊತ್ತಾಗುತ್ತೋ ಏನೋ, ನಮಗ್ ಕಾಯ್ಕೊಂಡು ನಿಂತ್ಕೊಬೇಡ್ರಿ. ನೀವ್ ಹೋಗ್ಬಿಟ್ಟು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಇವೆಲ್ಲ ಇಟ್ಬಿಟ್ಟು ಗೌಡ್ರಿಗೆ ಹೇಳ್ಬಿಟ್ಟು ಎಲ್ಲ ಹೂವಿನ ಅಲಂಕಾರಕ್ಕೆಲ್ಲ ಹೋಗ್ಬಿಟ್ಟು ಪೂಜೆ ಸಾಮಾನುಗಳು ಏನೇನ್ ಬೇಕು, ಹೂವ ಇವೆಲ್ಲದನ್ನು ತಗೊಂಬಂದ್ಬಿಡ್ರಪ್ಪ. ಹಣ್ಣು ಹಂಪಲ್ಲು ಇನ್ನೇನೇನಾರು ಬೇಕೇನೋ ಗೌಡ್ರಿಗೆ ಕೇಳ್ಕೊಂಡ್ಬಿಟ್ಟು ಪ್ರತಿ ಒಂದನ್ನು ತಗೊಂಬಂದ್ಬಿಡ್ರಿ. ಒತ್ತು ಮಾಡ್ಬೇಡ್ರಿ.